ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ಈ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದರೆ, ವಿಲೇಜ್ ಅಕೌಂಟೆಂಟ್ ಏನು ಎಕ್ಸಾಮ್ ಕಾಲ್ಫಾರ್ಮ್ ಆಗೋದಿದೆ, 500 ಪೋಸ್ಟಿಗೆ ಕಾಲ್ಫಾರ್ಮ್ ಆಗುತ್ತೆ ಅಂತ ಏನು ನ್ಯೂಸ್ ಇದೆ. ಸೊ ಈ ಎಕ್ಸಾಮ್ ಬಗ್ಗೆ ಸಿಲೆಬಸ್ಸಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಸಿಲೆಬಸ್ಸನ್ನು ಡಿಕೋಡ್ ಮಾಡೋಣ. ನಿಮಗೆ ಆಲ್ರೆಡಿ ಗೊತ್ತಿರೋಂಗೆ 1 ವರ್ಷದ ಹಿಂದೆ ಎಕ್ಸಾಮ್ ಆಗಿತ್ತು ವಿಲೇಜ್ ಅಕೌಂಟೆಂಟ್ದು 1000 ಪೋಸ್ಟಿಗೆ. ಸೊ ಆ ಪೋಸ್ಟ್ ಮೇಲೆ ಎಕ್ಸಾಮ್ ನಡೆದಿತ್ತಲ್ಲ, KE ಅವರು ಸಿಲೆಬಸ್ ಕೊಟ್ಟಿದ್ದರು ನೋಟಿಫಿಕೇಷನಲ್ಲಿ. ಸೊ ಆ ಸಿಲೆಬಸ್ ಪ್ರಕಾರ ಯಾವ ಥರ ಕ್ವಶನ್ಸ್ ಕೇಳಿದ್ರು ಆ ಕ್ವಶನ್ ಪೇಪರಲ್ಲಿ, ಮತ್ತು ಮುಂದೆ ಯಾವ ಥರ ಕ್ವಶನ್ ಪೇಪರ್ ಇವಾಲ್ವ್ ಆಗ್ಬೋದು, ಮುಂದೆ ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ ಯಾವ ಥರ ಇರಬೇಕು, ಈ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿಗೆ ಫೋಕಸ್ ಮಾಡ್ತಿರೋರು ಯಾವ ಟಾಪಿಕ್ಸ್ ಮೇಲೆ, ಯಾವ ಸಬ್ಜೆಕ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವ ಸಬ್ಜೆಕ್ಟ್ ಮೇಲೆ ಕಡಿಮೆ ಫೋಕಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಇದರಲ್ಲಿ ಫಸ್ಟ್ ನಿಮಗೆಲ್ಲ ಗೊತ್ತಿರೋ ಥರ ವಿಲೇಜ್ ಅಕೌಂಟೆಂಟ್ ಎಕ್ಸಾಮನ್ನು KE ಅವ್ರು ಮಾಡ್ತಾರೆ. ಸೊ ಹಂಗಾಗಿ ನಿಮಗೆ ಏನಾಗುತ್ತೆ, ಒಂದು ಟ್ರಾನ್ಸ್ಪರೆಂಟ್ ಪ್ರೊಸೆಸನ್ನು ನಂಬಬೇಕಾಗುತ್ತೆ. ಸೊ ಟ್ರಾನ್ಸ್ಪರೆಂಟಾಗಿ KE ಅವ್ರು ಮಾಡಿಕೊಡ್ತಾರೆ. ಯಾರ್ಯಾರು ಮೆರಿಟೋರಿಯಸ್ ಇದ್ದೀರಿ ಅವರಿಗೆ ಜಾಬ್ ಆಗುತ್ತೆ. ಓಕೆ, ಇದರಲ್ಲಿ ಸಿಲೆಬಸ್ ಏನಿದೆ ಅಂತಂದರೆ, ಒಂದು ಪೇಪರ್ 1 ಇದರಲ್ಲಿ ಜನರಲ್ ಸ್ಟಡೀಸ್ ಇರುತ್ತೆ, ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ನಿಮಗೆಲ್ಲ ಇದು ಗೊತ್ತಿದೆ. ಬಟ್ ನಿಮಗೆ ವಿಲೇಜ್ ಅಕೌಂಟೆಂಟ್ ಏನು ಎಕ್ಸಾಮ್ ಆಗುತ್ತೆ ಅದ್ರದ್ದು ನೋಟಿಫಿಕೇಷನಲ್ಲಿ ಸಿಲೆಬಸ್ ಏನು ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ಫಸ್ಟ್ ನೋಡಬೇಕು, ಈ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋಕ್ಕಿಂತ ಮುಂಚೆ. ಓಕೆ, ಏನು ಮೆನ್ಷನ್ ಮಾಡಿದ್ದಾರೆ ಸಿಲೆಬಸ್ಸಲ್ಲಿ ಅಂತಂದರೆ, ಇಲ್ಲಿ ನೋಡಿ ಇಷ್ಟು ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಸಿಲೆಬಸ್ಸಲ್ಲಿ ನೋಡಿ ಏನಿದೆ, GS ಪೇಪರ್ ಜನರಲ್ ಸ್ಟಡೀಸ್ 1 ಪತ್ರಿಕೆ 1ದಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಏನು, ಕರೆಂಟ್ ಅಫೇರ್ಸ್ ನಿಮಗೆ ಫಸ್ಟು ಇಂಪಾರ್ಟೆಂಟ್ ಇದೆ. ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳು. ಓಕೆ, ನೆಕ್ಸ್ಟು ದೈನಂದಿನ ಗ್ರಹಿಕೆಯ ವಿಷಯಗಳು ಅಂತ ಇದೆ. ಇದರಲ್ಲಿ ನಿಮಗೆ ದೈನಂದಿನ ಗ್ರಹಿಕೆಯ ವಿಷಯಗಳು ನಿಮಗೆ ಕರೆಂಟ್ ಅಫೇರ್ಸ್ ಅಂತ ಆಗ್ಬೋದು, ಮೆಂಟಲ್ ಎಬಿಲಿಟೀಸ್ ಆಗ್ಬೋದು, ನಿಮಗೆ ಕೆಲವೊಂದು ಸರಿ ಸೈನ್ಸ್ ಕೂಡ ಕೇಳ್ಬೋದು. ಸೊ ಈ ಟಾಪಿಕ್ ಏನಿದೆ ಇದು ಡಿಬೇಟಬಲ್ ಇದೆ, ಇದು ಇರಲಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನಾವು. ನೆಕ್ಸ್ಟು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂತ ಟಾಪಿಕ್ ಮೆನ್ಷನ್ ಮಾಡಿದ್ದಾರೆ. ಸೊ ಅಂದ್ರೇನು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಅಂದರೆ ಪಾಲಿಟಿ ಸಬ್ಜೆಕ್ಟ್ ಏನಿದೆ ನಿಮಗೆ, ಪಾಲಿಟಿ ಸಬ್ಜೆಕ್ಟನ್ನು ಓದಬೇಕು ಅಂತ ಹೇಳಿದ್ದಾರೆ. ನೋಡಿ, ನಾವು ಈ ಡಿಕೋಡ್ ಏನು ಮಾಡ್ತೀವಿ ಅಂದರೆ, ಪಾಲಿಟಿ ಸಬ್ಜೆಕ್ಟಲ್ಲಿ ಏನು ಓದಬೇಕು ಅನ್ನೋದನ್ನು, ಜಾಸ್ತಿ ಫೋಕಸ್ ಎಲ್ಲಿ ಮಾಡಬೇಕು ಅನ್ನೋದನ್ನು ನೋಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಏನಿದೆ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಂತ ಹೇಳಿದ್ದಾರೆ. ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ತುಂಬ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಂತ ಹೇಳಿದ್ದಾರೆ. ಅಂದರೆ ಕರ್ನಾಟಕ ಹಿಸ್ಟ್ರಿ ಏನು ನೀವು ಓದ್ತೀರಿ, ಸೊ ಈ ಕರ್ನಾಟಕ ಹಿಸ್ಟ್ರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಇಲ್ಲಿ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಂತ ಸ್ಟೇಟ್ಮೆಂಟಲ್ಲಿ ಮೆನ್ಷನ್ ಇದೆ. ನೆಕ್ಸ್ಟ್, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಭಾರತದ ಇತಿಹಾಸದ ಜೊತೆಗೆ ಕರ್ನಾಟಕದ ಇತಿಹಾಸ, ಭಾರತದ ಭೂಗೋಳದ ಜೊತೆಗೆ ನಿಮಗೆ ಕರ್ನಾಟಕದ ಭೂಗೋಳ ಕೂಡ ಗೊತ್ತಿರಬೇಕು. ನೆಕ್ಸ್ಟ್, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಅಂತ ಇದೆ. ಓಕೆ, ಸ್ಟೇಟ್ ಆ್ಯಂಡ್ ರೀಜನಲ್ ಅಡ್ಮಿನಿಸ್ಟ್ರೇಟಿವ್ ಟಾಪಿಕ್ಸ್ ಏನಿದೆ ಅದ್ರ ಬಗ್ಗೆ ರಿಲೇಟೆಡ್ ಟಾಪಿಕ್ ಇದೆ. ಇದು ಜನರಲ್ ಟಾಪಿಕ್ಕು, ಇದ್ರ ಬಗ್ಗೆನೂ ಡಿಸ್ಕಷನ್ ಮಾಡೋಣ. ಇದನ್ನೆಲ್ಲ ಡಿಕೋಡ್ ಮಾಡೋಣ. ಓಕೆ, ಈ ಸಬ್ಜೆಕ್ಟ್ಸ್ ಏನಿದೆ ನಿಮಗೆ ಇಲ್ಲಿ ಸಿಲೆಬಸಲ್ಲಿ ಹೆಂಗೆ ಓವರಾಲ್ ಕೊಟ್ಟಿದ್ದಾರೆ, ನಿಮಗೆ ಸಿಲೆಬಸ್ಸಲ್ಲಿ ಏನು ಮಾಡಿದ್ದಾರೆ, ಭಾರತದ ಸಂವಿಧಾನ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಏನು ಓದಬೇಕು ಅಂತ ಅನ್ನೋದನ್ನು ನಾನು ಈ ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ. ನೆಕ್ಸ್ಟು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಅಂತ ಒಂದು ಮೆನ್ಷನ್ ಇದೆ. ಸೊ ಇದರಲ್ಲಿ ಡಿವೈಡ್ ಮಾಡೋಣ. ಈಗ ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟು. ಓಕೆ, ಫಸ್ಟ್ ಟಾಪಿಕ್ಕು RD. ಓಕೆ, ಆಯಿತಾ. ನೆಕ್ಸ್ಟ್ ಅದಾದಮೇಲೆ ಪಂಚಾಯತ್ ರಾಜ್ ಸಂಸ್ಥೆಗಳು, PRIs, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ಕರ್ನಾಟಕ. ನಿಮಗೆ ನ್ಯಾಷನಲ್ ಲೆವೆಲ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಓದೋದ್ರ ಜೊತೆಗೆ ಕರ್ನಾಟಕದಲ್ಲಿ ಏನು ಪಂಚಾಯತ್ ರಾಜ್ ಆ್ಯಕ್ಟ್ ಆಗಿದೆ, ಸೊ ಅದ್ರ ಕೂಡ ಸ್ಥೂಲ ನೋಟ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಗ್ರಾಮೀಣ ಸಹಕಾರಿ ಸಂಸ್ಥೆಗಳಿಗೆ, ಗ್ರಾಮೀಣ ಸಹಕಾರಿ ಸಂಘಗಳು ಅಂದರೆ ರೂರಲ್ ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದಾದಮೇಲೆ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಅಂತ ಹೇಳಿದ್ದಾರೆ. ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಅಂದರೆ ಕರ್ನಾಟಕ ಎಕಾನಮಿ,
ಬಗ್ಗೆ ಗೊತ್ತಿರಬೇಕು ನಿಮಗೆ. ಕರ್ನಾಟಕ ಎಕಾನಮಿ ಎಷ್ಟಿದೆ, ಎಲ್ಲಿದೆ, ಯಾವ ಕಡೆಯಿಂದ ರೆವಿನ್ಯೂ ಬರ್ತಿದೆ, ಎಲ್ಲಿಂದ ರೆವಿನ್ಯೂ ಹೋಗ್ತಿದೆ, ಆ ಥರದ ಬಗ್ಗೆ ಒಂದು ನಿಮಗೆ ಓವರಾಲ್ ವ್ಯೂ ಇರಬೇಕು ಅಂತ ಹೇಳ್ತಿದ್ದಾರೆ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿಯ ಕುರಿತು ವಿಷಯಗಳು ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಕರ್ನಾಟಕದ ಪರಿಸರ ಸಂಬಂಧಿ, ಕರ್ನಾಟಕ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಏನೇನಿದೆ ಅದು, ಮತ್ತು ಕರ್ನಾಟಕ ಎನ್ವಿರಾನ್ಮೆಂಟ್ ರಿಲೇಟೆಡ್ ಡೆವಲಪ್ಮೆಂಟ್ ಏನಾಗ್ತಿದೆ ಅದರದ್ದೆಲ್ಲ ಟಾಪಿಕ್ ಹೇಳಿದ್ದಾರೆ. ಓಕೆ, ಇದು ಇನ್ನೂ ನಿಮಗೆ ಕ್ಲಿಯರ್ ಕಟ್ ಆಗಾದರೂ ಹೇಳಿದ್ದಾರೆ. ಈ ಟಾಪಿಕ್, ಈ ಸಬ್ಜೆಕ್ಟ್, ಮೇನ್ ಸಬ್ಜೆಕ್ಟ್ ಆದರೂ ಇಲ್ಲಿ ಏನು ಅಂತ ಮೆನ್ಷನ್ ಇದೆ. ಬಟ್ ನಿಮಗೆ ಪತ್ರಿಕೆ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಅಂದರೆ 35 ಕನ್ನಡ, 35 ಇಂಗ್ಲೀಷು, 30 ಕಂಪ್ಯೂಟರ್, ಡೈರೆಕ್ಟ್ ಇಷ್ಟು ಹೇಳ್ಬಿಟ್ಟಿದ್ದಾರೆ ಅಷ್ಟೇ. ಅದರಲ್ಲಿ ಏನು ಓದಬೇಕು, ಯಾವ್ಯಾವ ಟಾಪಿಕ್ ಇದೆ ಅಂತ ಏನೂ ಗೊತ್ತಿಲ್ಲ. ಸೊ ನಾವು ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಎಲ್ಲ ಸಬ್ಜೆಕ್ಟನ್ನು ಡಿಕೋಡ್ ಮಾಡೋಣ. ಡಿಕೋಡ್ ಅಂದ್ರೇನು, ನಿಮಗೆ ಆ ಸಬ್ಜೆಕ್ಟಲ್ಲಿ ಯಾವ್ಯಾವ ಟಾಪಿಕ್ಕನ್ನು ಓದಲೇಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಒಂದೊಂದು ಡಿಸ್ಕಸ್ ಮಾಡೋಣ. ಫಸ್ಟಿಗೆ ಏನು ಮಾಡೋಣ ಅಂದರೆ ಜನರಲ್ ಸ್ಟಡೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಪೇಪರ್ 1 ಅದರಲ್ಲಿ ಏನು ಅಂತಂದರೆ ನಿಮಗೆ ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಆಲ್ರೆಡಿ KEA ಮತ್ತು KPSC ಎಕ್ಸಾಮಿಗೆ KEA ಆ್ಯಂಡ್ KPSC ಎಕ್ಸಾಮಿಗೆ ಒಂದು ಸ್ಟ್ರಾಟಜಿ ವಿಡಿಯೋ ಅಂತ ಇದೆ, ಜನರಲ್ ಸ್ಟಡೀಸ್ ಸ್ಟ್ರಾಟಜಿ ವಿಡಿಯೋ ಅಂತ ಇದೆ. ಸೊ ಯಾರ್ಯಾರು ಆ ವಿಡಿಯೋ ನೋಡಿಲ್ಲ, ಸೊ ಆ ವಿಡಿಯೋನ ನೀವು ಹೋಗಿ ಮೊದಲು ಅದನ್ನು ನೋಡಿ. ಸೊ ನಿಮಗೆ ಯಾವ್ಯಾವ ಟಾಪಿಕ್ಕು ಯಾವ್ಯಾವ ಥರ ಎಲ್ಲ ಎಕ್ಸಾಮಿಗೂ, ಈಗ ವಿಲೇಜ್ ಅಕೌಂಟೆಂಟ್ ಜೊತೆಗೆ FDA ಎಕ್ಸಾಮು ಕಾಲ್ಫಾರ್ಮ್ ಆದರೆ FDA ಎಕ್ಸಾಮ್ ಜೊತೆಗೆ SDA ಕೂಡ ಕಾಲ್ಫಾರ್ಮ್ ಆಗುತ್ತೆ. ಅದೇ ಥರ ನಿಮಗೆ ಬೇರೆ ಬೇರೆ ಗ್ರೂಪ್ ಸಿ ಕಾಲ್ಫಾರ್ಮ್ ಆಗ್ಬೋದು. ಈಗ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಕಾಲ್ಫಾರ್ಮ್ ಆಗ್ಬೋದು, ಅಥವಾ ಬೇರೆ ಬೇರೆ ಯಾವ್ದಾದ್ರು ಗ್ರೂಪ್ ಸಿ ಜಾಬ್ಸ್ ಎಲ್ಲ ಕಾಲ್ಫಾರ್ಮ್ ಆದರೆ ಎಲ್ಲದಕ್ಕೂ ಸೇರಿ ಒಟ್ಟಿಗೆ ಪ್ರಿಪ್ರೇಷನ್ ಯಾವ ಥರ ಸ್ಟ್ರಾಟಜಿ ಮಾಡ್ಕೋಬೇಕು ಅಂತ ಆ ವಿಡಿಯೋದಲ್ಲಿ ವಿತ್ ಯಾವ ಬುಕ್ಸ್ ಓದಬೇಕು ಅನ್ನೋದು ಕೂಡ ಡೀಟೇಲ್ ಆಗಿ ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಿಮಗೆ ಆ ವಿಡಿಯೋ ನಿಮಗೆ ಬೇಕಿದ್ರೆ ಫಸ್ಟ್ ಪಿನ್ಡ್ ಕಮೆಂಟಲ್ಲಿ ನಿಮಗೆ ಆ ಲಿಂಕ್ ಕೂಡ ಕೊಟ್ಟಿರ್ತೀವಿ. ಸೊ ಇಲ್ಲಿ ನೀವು 2 ವಿಡಿಯೋ ನೋಡಬೇಕು. ಒಂದು ಜನರಲ್ ಸ್ಟಡೀಸ್ ಸ್ಟ್ರಾಟಜಿ ವಿಡಿಯೋ ಅಂತಿದೆ, ಅದು ಒಂದು. ಇನ್ನೊಂದು ಕಮ್ಯುನಿಕೇಷನ್ ಸ್ಟ್ರಾಟಜಿ ವಿಡಿಯೋ ಅಂತ ಇದೆ. ಸೊ ಆ 2 ವಿಡಿಯೋಗಳನ್ನು ನೋಡಿ ನಿಮಗೆ ಓವರಾಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಡುತ್ತೆ. ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ವಿಲೇಜ್ ಅಕೌಂಟೆಂಟಿಗೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ಪಾಯಿಂಟ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಫಸ್ಟ್ ಒನ್ ನೋಡಿ. ನಿಮಗೆಲ್ಲ ಗೊತ್ತಿರೋ ಥರ ಹಿಸ್ಟ್ರಿ ಅಲ್ಲೇನಿತ್ತು ಸಿಲೆಬಸ್ಸಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ ಅಂತ ಇತ್ತು. ಸೊ ಹಾಗಾಗಿ ನಿಮಗೆ ಆರ್ಟ್ ಆ್ಯಂಡ್ ಕಲ್ಚರ್, ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ 3 ಟಾಪಿಕ್ ಬರುತ್ತೆ ಇಲ್ಲಿ. ಸೊ ನಿಮಗೆ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ನೋಡಿ. ಇಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಅಂದಾಗ ನೀವಿಲ್ಲಿ ವಿಲೇಜ್ ಅಕೌಂಟೆಂಟಿಗೆ ಓದಬೇಕಾದ್ರೆ ನೀವೇನು ಫೋಕಸ್ ಮಾಡಬೇಕು ಗೊತ್ತಾ? ಏನ್ಷಿಯಂಟಲ್ಲಿ ನೀವೇನು ಮಾಡಬೇಕು ಅಂದರೆ ಮೌರ್ಯರು ಕರ್ನಾಟಕದಲ್ಲಿ ಯಾವ್ಯಾವ ಥರ ಇದ್ದರು. ಈಗ ಫಾರ್ ಎಕ್ಸಾಂಪಲ್ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ಕರ್ನಾಟಕದಲ್ಲಿ ಯಾವ್ಯಾವ ಥರ ಎಲ್ಲೆಲ್ಲಿದೆ, ಆಮೇಲೆ ಮೌರ್ಯರ ರಿಲೇಟೆಡ್ ಕರ್ನಾಟಕದಲ್ಲಿ ಮತ್ತೆ ಏನೇನಿದೆ, ಮತ್ತು ನೆಕ್ಸ್ಟ್ ಮೌರ್ಯರಾದಮೇಲೆ ಶಾತವಾಹನರ ಬಗ್ಗೆ ನೀವು ತಿಳ್ಕೋಬೇಕು. ಸೊ ಕರ್ನಾಟಕದಲ್ಲಿ ಫೋಕಸ್ ಮಾಡಿಕೊಂಡು ನೀವು ಏನ್ಷಿಯಂಟ್ ಹಿಸ್ಟ್ರಿನ ಡೀಟೇಲ್ ಆಗಿ ಓದಿ. ಇಂಡಿಯನ್ ಹಿಸ್ಟ್ರಿ ಬಗ್ಗೆ, ಇಂಡಿಯನ್ ಏನ್ಷಿಯಂಟ್ ಹಿಸ್ಟ್ರಿ ಫಾರ್ ಎಕ್ಸಾಂಪಲ್ ನಿಮಗೆ ಗುಪ್ತ ಅಂತ ಬಂದರೆ ಗುಪ್ತರ ಬಗ್ಗೆ ಓದಬೇಕಾದ್ರೆ ಒಂದು ಓವರಾಲ್ ವ್ಯೂ ಇಟ್ಕೊಳ್ಳಿ. ನೀವು ಏನ್ಷಿಯಂಟ್ ಹಿಸ್ಟ್ರಿ ಓದಬೇಕಾದ್ರೆ ಗುಪ್ತರ ಬಗ್ಗೆ ಬಂದರೆ ಓವರಾಲ್ ವ್ಯೂ ಇಟ್ಕೊಳ್ಳಿ. ಬಟ್ ಕರ್ನಾಟಕದಲ್ಲಿ ಆಳಿರುವಂಥ ಏನ್ಷಿಯಂಟ್ ಮನೆತನಗಳು ಏನೇನಿದೆ ಈ ಹಿಸ್ಟ್ರಿಲಿ ಬರುವಂಥದ್ದು, ಸೊ ಅದನ್ನೆಲ್ಲ ನೀವು ಇನ್ ಡೆಪ್ತಾಗಿ ಓದಬೇಕು. ಅದೇ ಥರ ಸೇಮ್ ಟು ಸೇಮ್ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಲಿ ಕೂಡ ನೀವೀಗ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಲಿ ಬಹುಮನಿ ಸುಲ್ತಾನರ ಬಗ್ಗೆ, ವಿಜಯನಗರ ಸಂಸ್ಥಾನದ ಬಗ್ಗೆ, ಭಕ್ತಿ ಮೂಮೆಂಟ್ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಬರುತ್ತೆ. ಸೊ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ನಿಮಗೆ ಕರ್ನಾಟಕದಲ್ಲಿ ಆ ಟೈಮಲ್ಲಿ ಆಳಿರುವಂಥ ಮನೆತನಗಳ ಬಗ್ಗೆ, ಈಗ ನೀವು ರಾಷ್ಟ್ರಕೂಟರ ಬಗ್ಗೆ, ಆಮೇಲೆ ನೀವು ಏನು ಟ್ರೈಪಾರ್ಟೈಟ್ ಸ್ಟ್ರಗಲ್ ಅಂತ ಬರುತ್ತಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ಓದಬೇಕಾದ್ರೆ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ನೀವು ಕರ್ನಾಟಕ ಫೋಕಸ್ ಮಾಡಿ ಓದಿ ಅಂತ ಅರ್ಥ. ಯಾಕಂದರೆ ಸಿಲೆಬಸಲ್ಲಿ ಕ್ಲಿಯರ್ ಕಟ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನು ಅಂತ, ಭಾರತದ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನೀವು
ಕರ್ನಾಟಕ ಫೋಕಸ್ ಮಾಡಿ ಓದಬೇಕು. ನೆಕ್ಸ್ಟ್ ಅದೇ ಥರ ಆರ್ಟ್ ಆ್ಯಂಡ್ ಕಲ್ಚರ್ ಕೂಡ ಕರ್ನಾಟಕ ಫೋಕಸ್ ಮಾಡಿ ಓದಿ. ಅದ್ರ ಜೊತೆಗೆ ನೀವು ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ ಕೂಡ ಓದಲೇಬೇಕು. ಈಗ ಪೇಂಟಿಂಗ್ಸ್ ಮೇಲೆ ಕ್ವಶನ್ ಬರ್ಬೋದು, ನಿಮಗೆ ಥಿಯೇಟರ್ಸ್ ಮೇಲೆ ಕ್ವಶನ್ ಬರ್ಬೋದು, ಡ್ಯಾನ್ಸಸ್ ಮೇಲೆ ಕ್ವಶನ್ ಬರ್ಬೋದು. ಸೊ ನಿಮಗೇನಾಗುತ್ತೆ, ಅದ್ರ ಮೇಲೂ ಕ್ವಶನ್ ಕೇಳ್ಬೋದು. ಅವ್ರು ಕೇಳಲ್ಲ ಅಂತ ಹೇಳಿಲ್ಲ, ಭಾರತದ ಇತಿಹಾಸ ಬಟ್ ಫೋಕಸ್ಡ್ ಆನ್ ಕರ್ನಾಟಕ ಅಂತ ಹೇಳಿದ್ದಾರೆ. ಓಕೆ, ಸೊ ಇದನ್ನೆಲ್ಲ ಓದಿ. ನೆಕ್ಸ್ಟ್ ಅದಾದಮೇಲೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕೂಡ ಕರ್ನಾಟಕ ಫ್ರೀಡಮ್ ಸ್ಟ್ರಗಲ್ಲು, ಆಮೇಲೆ ನಿಮಗೆ 1857 ಟೈಮಲ್ಲಿ ಕರ್ನಾಟಕ ರಿವೋಲ್ಟ್ಸ್ ಯಾವ್ದಾವುದಾಯಿತು, ಆಮೇಲೆ ನಿಮಗೆ ಎಲ್ಲ ಈಗ ಅಡ್ಜಸೆಂಟ್ ಮೂಮೆಂಟ್ಸ್ ಅಂತ ಕರೀತಾರೆ. ಏನು 1905 ನಿಮಗೆ ಸ್ವದೇಶಿ ಮೂಮೆಂಟ್ ಆಗಬೇಕಾದ್ರೆ ಕರ್ನಾಟಕದಲ್ಲಿ ಏನಾಗ್ತಾಯಿತ್ತು, 1919 ಇದು ನಾನ್ ಕೋಆಪರೇಷನ್ ಮೂಮೆಂಟ್ ಟೈಮಲ್ಲಿ ಏನಾಯಿತು, 1935 ಆ್ಯಕ್ಟ್ ಬಂದಾಗ ಏನಾಯಿತು. ಸೊ ಇದೆಲ್ಲ ನಿಮಗೆ ಪ್ರದೇಶ್ ಕಾಂಗ್ರೆಸ್ ಎಸ್ಟಾಬ್ಲಿಷ್ ಆದಾಗ ಏನಾಯಿತು, ಫಸ್ಟ್ 1885 ಕಾಂಗ್ರೆಸ್ ಸೆಷನಲ್ಲಿ ಕರ್ನಾಟಕದವ್ರು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು, ಈ ಥರದ್ದು ಕರ್ನಾಟಕ ಫೋಕಸ್ಡ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕೂಡ ಕೇಳ್ತಾರೆ. ಆಮೇಲೆ ಸ್ಪೆಸಿಫಿಕ್ ಆಗಿ ನಿಮಗೆ ಕರ್ನಾಟಕ ಹಿಸ್ಟ್ರಿ ಕೂಡ ಸೈಮಲ್ಟೇನಿಯಸ್ಲಿ ಬಂದೇ ಬರುತ್ತೆ. ಕರ್ನಾಟಕ ಹಿಸ್ಟ್ರಿಗೆ ನೀವು ಒಂದು ಕೆಲಸ ಏನು ಮಾಡ್ಬೋದು, ಆಮೇಲೆ ಇದನ್ನು ಎಲ್ಲಿಂದ ಓದೋದು ಅಂತ ಒಂದು ಓವರಾಲ್ ಆಗಿ ಹೇಳ್ತೀನಿ. ಬಟ್ ನಿಮಗೆ ಸ್ಪೆಸಿಫಿಕ್ಕಾಗಿ ಎಲ್ಲಿಂದ ಓದಬೇಕು ಅಂತ ಗೊತ್ತಾಗಬೇಕು ಅಂದರೆ ನೀವು ಅದೇನು ನಾನು ಆಗಲೇ ವಿಡಿಯೋ ಹೇಳಿದೆ, ಆ ವಿಡಿಯೋನ ಫಸ್ಟ್ ಪಿನ್ಡ್ ಕಮೆಂಟಲ್ಲಿ ನಾನು ಕಮೆಂಟ್ ಬಾಕ್ಸಲ್ಲಿ ಅದನ್ನು ಪೇಸ್ಟ್ ಮಾಡಿರ್ತೀವಿ. ಸೊ ನೀವು ಬೇಕಿದ್ದರೆ ಆ ವಿಡಿಯೋ ನೋಡಿ. ಆ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಯಾವ್ಯಾವ ಸಬ್ಜೆಕ್ಟ್ ಎಲ್ಲೆಲ್ಲಿಂದ ಓದಬೇಕು ಅಂತ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಆಗಿದೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಡಿಸ್ಕಸ್ ಮಾಡಿದ್ವಿ, ಕರ್ನಾಟಕ ಹಿಸ್ಟ್ರಿ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಕರ್ನಾಟಕ ಹಿಸ್ಟ್ರಿಗೆ ನೀವು ಇನ್ನೊಂದು ಏನು ನೋಡ್ಬೋದು ಅಂದರೆ, ನಮ್ಮ ಸ್ಟೇಟ್ ಕ್ರಾಫ್ಟ್ ಚಾನಲಲ್ಲಿ ನಿಮಗೆ ಕರ್ನಾಟಕ ಹ್ಯಾಂಡ್ ಬುಕ್ ಸೀರೀಸ್ದು ಕರ್ನಾಟಕ ಹಿಸ್ಟ್ರಿ ಚಾಪ್ಟರ್ ಕಂಪ್ಲೀಟಾಗಿ ಕವರ್ ಮಾಡಿ ವಿತ್ ಹೈಲೈಟೆಡ್ ನೋಟ್ಸ್ ನಿಮಗೆ ಇದರಲ್ಲಿ ಒಂದು ವಿಡಿಯೋ ಇದೆ ಕರ್ನಾಟಕ ಹಿಸ್ಟ್ರಿ ಬಗ್ಗೆ. ಸೊ ಇದು 3 hours ವಿಡಿಯೋ ಇದೆ. ಸೊ ನಿಮಗೆ ಓವರ್ ಆಲ್ ವ್ಯೂ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಒಂದು ವ್ಯೂ ಸಿಗುತ್ತೆ. ಸೊ ಅದನ್ನು ನೋಡ್ಕೋಬೋದು ನೀವು. ಓಕೆ, ನೆಕ್ಸ್ಟು ಹಿಸ್ಟ್ರಿ ಬಗ್ಗೆ ಆಯಿತು. ಇಷ್ಟು ನಮ್ಮದು ಹಿಸ್ಟ್ರಿ ಬಗ್ಗೆ ನಾವು ಓದಲೇಬೇಕು. ನೆಕ್ಸ್ಟ್ ಅದಾದಮೇಲೆ ಜಿಯೋಗ್ರಫಿ ಬಗ್ಗೆನೂ ಏನು ಹೇಳಿದ್ದಾರೆ, ಕರ್ನಾಟಕ ಇಂಡಿಯನ್ ಜಿಯೋಗ್ರಫಿ ಫೋಕಸ್ಡ್ ಆನ್ ಕರ್ನಾಟಕ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೀವು ವರ್ಲ್ಡ್ ಜಿಯೋಗ್ರಫಿ ಕಾನ್ಸೆಪ್ಚುವಲ್ ಓದಲೇಬೇಕು. ಕಾನ್ಸೆಪ್ಟನ್ನ ತಿಳ್ಕೊಳ್ಳೋದಕ್ಕೆ ವರ್ಲ್ಡ್ ಜಿಯೋಗ್ರಫಿ ಓದಲೇಬೇಕು. ವರ್ಲ್ಡ್ ಜಿಯೋಗ್ರಫಿಗೆ ನೀವು ಯಾವುದಾದ್ರು ಬುಕ್ ಓದಿದರೆ ಆಲ್ರೆಡಿ ಅದನ್ನು ಓದಿ. ಅಕಸ್ಮಾತ್ ನೀವು ಇನ್ನೂ ಯಾವುದು ಬುಕ್ ಓದಿಲ್ಲ ಅಂತಂದರೆ ಏನು ಮಾಡಬೇಡಿ, 6th to 12th NCERT ಬುಕ್ಗಳನ್ನ ಓದಿ. ದ್ಯಾಟ್ ಈಸ್ ಮೋರ್ ದ್ಯಾನ್ ಇನಫ್. 6th to 12th NCERT ಜಿಯೋಗ್ರಫಿ ಬುಕ್ಕನ್ನು ಓದಿ ಸಾಕು. ನೆಕ್ಸ್ಟ್ ಅದಾದಮೇಲೆ ವರ್ಲ್ಡ್ ಜಿಯೋಗ್ರಫಿಗೆ 11th ಒಂದು ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ ಅಂತ ಬುಕ್ ಇದೆ, 11th ಕ್ಲಾಸ್ NCERT. ಸೊ ಇದು ಕಂಪಲ್ಸರಿಯಾಗಿ ಒಂದು 50 ಸಾರಿ ಓದಬೇಕು ನೀವು ಈ ಬುಕ್ಕನ್ನು. ಆವಾಗ ಮಾತ್ರ ಇದರಲ್ಲಿರುವಂಥ ಎಲ್ಲ ನಿಮಗೆ ಪಾಯಿಂಟ್ಸು ನೆನಪುಳಿಯುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ಇಂಡಿಯನ್ ಜಿಯೋಗ್ರಫಿ ಕೂಡ 11th ಕ್ಲಾಸ್ದು ಇಂಡಿಯನ್ ಜಿಯೋಗ್ರಫಿ ಅಂತ ಬುಕ್ ಇದೆ. ಸೊ ಇದನ್ನು ನೀವು ನೀಟಾಗಿ ಓದ್ಕೋಬೇಕು. ಅದಾದಮೇಲೆ ಕರ್ನಾಟಕ ಜಿಯೋಗ್ರಫಿಗೆ ನೀವು ಆಲ್ರೆಡಿ ಕರ್ನಾಟಕ ಜಿಯೋಗ್ರಫಿಗೆ ಏನಾದ್ರು ಬೇರೆ ಬುಕ್ ಓದಿದರೆ, ನೋಟ್ಸ್ ಓದಿದರೆ ಅದನ್ನೇ ಕಂಟಿನ್ಯೂ ಮಾಡಿ. ಇಲ್ಲ ಅಂತಂದರೆ ರಂಗನಾಥ್ ಅವರ ಬುಕ್ಕು ಓದಬೇಕು. ಸೊ ಆ ಬುಕ್ಕನ್ನ ಓದಿ. ಇಲ್ಲ ಅಂತಂದರೆ ಯಾವುದಾದ್ರು ನೋಟ್ಸ್ ಇದ್ದರೆ ನೋಟ್ಸ್ ಓದಿ. ಓಕೆ, ನಿಮಗೇನಾದ್ರು ಕರ್ನಾಟಕ ಜಿಯೋಗ್ರಫಿ ಮೇಲೆ ಏನಾದ್ರು ಕ್ಲಾಸ್ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕರ್ನಾಟಕ ಜಿಯೋಗ್ರಫಿ ಆ್ಯಂಡ್ ಕರ್ನಾಟಕ ಎನ್ವಿರಾನ್ಮೆಂಟ್ ಅಂತ ಟೈಪ್ ಮಾಡಿ. ಸೊ ನಾವು ಆ ಕಮೆಂಟ್ ಜಾಸ್ತಿ ಬಂದರೆ ಇದ್ರ ಮೇಲೆ ಕೋರ್ಸ್ ತರೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಪಾಲಿಟಿ ನೋಡಿ, ನಿಮಗೆ ಎಲ್ಲರೂ ಒಂದೇ ಬುಕ್ ಓದ್ತಾರೆ, ಲಕ್ಷ್ಮೀಕಾಂತ್ ಇಂಗ್ಲೀಷಲ್ಲಿ ಓದೋರಿಗೆ. ಸೊ ನೀವು ಈ ಲಕ್ಷ್ಮೀಕಾಂತ್ ಬುಕ್ ಓದಿದರೆ ಇದನ್ನೇ ಓದಿ. ಇಲ್ಲ ಯಾವ್ದಾದ್ರು ನೋಟ್ಸ್ ಓದಿದರೆ ನೋಟ್ಸನ್ನು ರೆಫರ್ ಮಾಡಿ. ಈ ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಚೇಂಜಸನ್ನು ನಾನು ರೆಕಮೆಂಡೇಷನ್ ಮಾಡಲ್ಲ. ಓಕೆ, ನೆಕ್ಸ್ಟು ಎಕಾನಮಿ ರಿಲೇಟೆಡ್ಡು ನಿಮಗೆ ಡೈರೆಕ್ಟಾಗಿ ಕ್ವಶನ್ಗಳು ಕಾನ್ಸೆಪ್ಟ್ಸ್ ಮೇಲೆ ಕಡಿಮೆ ಕ್ವಶನ್ ಬರುತ್ತೆ. ವಿಲೇಜ್ ಅಕೌಂಟೆಂಟ್ ಎಕ್ಸಾಮಲ್ಲಿ ನಿಮಗೆ ಕಾನ್ಸೆಪ್ಟ್ ಮೇಲೆ ಕಡಿಮೆ ಕ್ವಶನ್ಸ್ ಬರೋದ್ರಿಂದ ನೀವು ಕರ್ನಾಟಕ ಎಕನಾಮಿಕ್ ಸರ್ವೆ ಮತ್ತು ಇಂಡಿಯನ್ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್, ಇಂಡಿಯನ್ ಬಜೆಟ್ದು ಸಮರಿ ಓದಬೇಕು. ಒರಿಜಿನಲ್ ಅಲ್ಲ ಸಮರಿ. ಯಾರು ಆಲ್ರೆಡಿ ಸಮರಿ ಮಾಡಿರ್ತಾರೆ, ಸೊ ಅದನ್ನು ಓದಬೇಕು. ಈಗ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಕಡೆಯಿಂದನೇ ನಿಮಗೆ ಕರ್ನಾಟಕ ಬಜೆಟ್ಟು ಮತ್ತು ಕರ್ನಾಟಕ ಎಕನಾಮಿಕ್ ಸರ್ವೆದು ವೀಡಿಯೋಸ್ ಕೂಡ ಇದೆ. ಆಮೇಲೆ ನಿಮಗೆ ವೀಡಿಯೋಸ್ ಜೊತೆಗೆ PDF ಕೂಡ ಅವೈಲೇಬಲ್ ಇದೆ ಸ್ಟೋರಲ್ಲಿ. ಸೊ ಸ್ಟೋರ್ ಲಿಂಕ್ ಇದು ವಿಡಿಯೋ ಕೆಳಗಡೆನೇ ಲಿಂಕ್ ಆಗಿರುತ್ತೆ. ಸೊ ಬೇಕಿದ್ದರೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ಅಥವಾ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಬೋದು.
ಓಕೆ. ನೆಕ್ಸ್ಟ್ ಅದಾದಮೇಲೆ ಜನರಲ್ ಸೈನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಇದು ಮೋಸ್ಟ್ ನೆಗ್ಲೆಕ್ಟೆಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು ಜನರಲ್ ಸೈನ್ಸ್ ಅಥವಾ ಅಪ್ಲೈಡ್ ಸೈನ್ಸ್ ಅಂತ. ಇತ್ತೀಚೆಗೆ KE ಅವರು ನಡೆಸಿರುವಂಥ ಎಕ್ಸಾಮನ್ನು ನೀವು ನೋಡ್ತಿರ್ಬೋದು. ನಿಮಗೆ ಈ ಸೆಕ್ಷನಿಂದ 15 ಕ್ವಶನ್ ಬರುವಂಥ ಚಾನ್ಸಸ್ ಇರುತ್ತೆ. 15 ಕ್ವಶನ್ನು ಮಿನಿಮಮ್ ಬರುವಂಥ ಚಾನ್ಸಸ್ ಇರುತ್ತೆ. ದಟ್ ಮೈಟ್ ಗೋ ಅಪ್ ಟು 20-25 ಕ್ವಶನ್ಸ್ ಆಲ್ಸೋ. ಸೊ 25 ಕ್ವಶನ್ಸ್ ಬಂದರೂ ನೀವು ನಂಬಕ್ಕಾಗಲ್ಲ KE ಅವ್ರನ್ನೂ, ಯಾಕಂದರೆ ಅಪ್ಲೈಡ್ ಸೈನ್ಸ್ ಮೇಲೆ ಕ್ವಶನ್ ಜಾಸ್ತಿ ಬರುತ್ತೆ. ಸ್ಟೂಡೆಂಟ್ ಇದನ್ನು ಇಗ್ನೋರ್ ಮಾಡಿ ಹೋಗ್ತಾ ಇದ್ದಾರೆ. ಸೊ ಅಪ್ಲೈಡ್ ಸೈನ್ಸಿಗೆ ನೀವು 6th ಇಂದ 12th NCERT ಓದಬೇಕು. NCERT ಓದಿಲ್ಲ ಅಂದರೆ ನಿಮಗೆ ಯಾವುದಾದ್ರೂ ನೋಟ್ಸ್ ಆಲ್ರೆಡಿ ಓದಿದರೆ ಆ ನೋಟ್ಸನ್ನ ರಿವೈಸ್ ಮಾಡಿ. ಅದ್ರ ಜೊತೆಗೆ ಈ ಅಪ್ಲೈಡ್ ಸೈನ್ಸಿಗೆ ರಿಲೇಟೆಡ್ ಮಾರ್ಕೆಟಲ್ಲಿ ಸುಮಾರು ಬುಕ್ಸ್ ಇದೆ. ಬುಕ್ ಸ್ಟಾಲಿಗೆ ಹೋಗಿ ನೋಡಿ ಕೇಳಿ. ಸೊ ಬುಕ್ ಸಿಗುತ್ತೆ. ಕೆಲವೊಂದು ಜನ 4G ಸೈನ್ಸ್ ಬುಕ್ ಓದ್ತಾರೆ, ಅದ್ರ ಜೊತೆಗೆ KM ಸುರೇಶ್ ಅವ್ರದ್ದು ಅಪ್ಲೈಡ್ ಸೈನ್ಸ್ ಬುಕ್ ಓದ್ತಾರೆ. ಸೊ ಕನ್ನಡ ಮೀಡಿಯಂ ಆಸ್ಪಿರೆಂಟ್ಸಿಗೆ ಇದು ಸಫೈಸ್ ಆಗುತ್ತೆ. ಓಕೆ, ಕನ್ನಡ ಮೀಡಿಯಂ ಆಸ್ಪಿರೆಂಟ್ಸಿಗೆ KM ಸುರೇಶ್ ಆ್ಯಂಡ್ 4G ಸೈನ್ಸ್ ಸಫೈಸ್ ಆಗುತ್ತೆ. 4G ಸೈನ್ಸ್ ಬುಕ್ಕು ರೀಸೆಂಟಾಗಿ ಇಂಗ್ಲೀಷಲ್ಲಿ ಕೂಡ ಬಂದಿದೆ. ಸೊ ಅಪ್ಲೈಡ್ ಸೈನ್ಸಿಗೆ ನೀವು ಬೇಕಿದ್ರೆ ಅದನ್ನು ಕೂಡ ಓದ್ಬೋದು. ಅಥವಾ ನೀವು ಆಲ್ರೆಡಿ ಬೇರೆ ಯಾವುದಾದ್ರೂ ಅರಿಯಂತ್ ಬುಕ್ಕು ಇಲ್ಲ ಲೂಸೆಂಟ್ದು ಯಾವುದಾದ್ರೂ ಓದಿದರೆ ದಟ್ ಈಸ್ ಇನಫ್. ನೀವು ಯಾವ್ದು ಓದಿದ್ರೋ ಅದನ್ನೇ ರಿವೈಸ್ ಮಾಡಿ, ಹೊಸ ಬುಕ್ಕನ್ನು ತೊಗೋಬೇಡಿ. ನೆಕ್ಸ್ಟು ಎನ್ವಿರಾನ್ಮೆಂಟ್ ರಿಲೇಟೆಡ್ ಏನಾಗಿದೆ ಅಂದರೆ, ನಿಮಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ನೀವು ಇನ್ಡೆಪ್ತಲ್ಲಿ ಎನ್ವಿರಾನ್ಮೆಂಟನ್ನು ಓದುವಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ಒಂದು ಸೂಪರ್ ಟ್ರಿಕ್ ಏನು ಅಂತಂದರೆ, ನೀವು ಏನು ಮಾಡಿ, ಎನ್ವಿರಾನ್ಮೆಂಟ್ ಮ್ಯಾರಥಾನ್ ವಿಡಿಯೋ UPSC ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ. ಸೊ ನಿಮ್ಗೆ ಯಾವುದೋ ಒಂದು 10 ಅವರ್ಸ್ದು ಅಥವಾ 15 ಅವರ್ಸ್ದು ಒಂದು ಮ್ಯಾರಥಾನ್ ವೀಡಿಯೋ ಬರುತ್ತೆ. ಸೊ ಆ ವಿಡಿಯೋ ಒಂದು ಸರಿ ನೋಡಿ ನೋಟ್ಸ್ ಮಾಡ್ಕೊಂಬಿಡಿ. ದ್ಯಾಟ್ ಈಸ್ ಇನಫ್ ಫಾರ್ ಯು. ಇದು ಸಿಂಪಲ್ ಪ್ರಿಪ್ರೇಷನ್ ಮಾಡಿ. ಇದನ್ನು ಡೆಪ್ತಲ್ಲಿ UPSC ಲೆವೆಲ್ಗೆ ಪ್ರಿಪ್ರೇಷನ್ ಮಾಡಿ. ಎನ್ವಿರಾನ್ಮೆಂಟು ಯೂಸ್ ಇಲ್ಲ, ಯಾಕಂದರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಲ್ಲಿ ಅಷ್ಟು ಲೆವೆಲ್ಗೆ ನಿಮಗೆ ಡೆಪ್ತಲ್ಲಿ ಎನ್ವಿರಾನ್ಮೆಂಟ್ ಕ್ವಶನ್ ಬರಲ್ಲ. ನಾವು GS ಏನು ಮಾಡಿದ್ದೀವಿ ಅಂತಂದರೆ, ಇದರಲ್ಲಿ 3 ಪಾರ್ಟನ್ನು ಡಿವೈಡ್ ಮಾಡಿದ್ದೀನಿ. ಸೊ 3 ಪಾರ್ಟಲ್ಲಿ ನೋಡಿ, ಆ್ಯಕ್ಚುಲಿ 4 ಪಾರ್ಟಾಗಿ ಡಿವೈಡ್ ಮಾಡಬೇಕು. 4 ಪಾರ್ಟಾಗಿ ಇದ್ದು ಇನ್ನೊಂದು ಹೇಳ್ತೀನಿ ನಿಮಗೆ ಏನು ಇದು ಪಾಯಿಂಟ್ ಏನು ಅಂತ. ಸೊ ಈಗ ಫಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. ಇವೆಲ್ಲ ಬೇಸಿಕ್ ಸಬ್ಜೆಕ್ಟ್ಸ್. ಅದಕ್ಕೆ ನಿಮಗೆ ಈ ಬೇಸಿಕ್ ಸಬ್ಜೆಕ್ಟ್ಸ್ ಬಗ್ಗೆ ನಾನು ಬುಕ್ಸ್ ಯಾವ್ದು ತೊಗೊಳ್ಳಿ ಅಂತ ಸ್ಪೆಸಿಫಿಕ್ಕಾಗಿ ಹೇಳಲಿಲ್ಲ. ಈ ಬೇಸಿಕ್ ಸಬ್ಜೆಕ್ಟ್ಸ್ ನೀವು ಆಲ್ರೆಡಿ ಯಾವ್ಯಾವ ಬುಕ್ ಓದಿರ್ತೀರ, ಪ್ರಿಪ್ರೇಷನಲ್ಲಿ ಇದ್ದೀರಾ ಅಂತಂದರೆ ಸೊ ಅದನ್ನೇ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಅದಾದಮೇಲೆ ನಮ್ಮ ಸೆಕೆಂಡ್ ಸೆಕ್ಷನಲ್ಲಿ ಏನು ಬರುತ್ತೆ ಅಂದರೆ, ಫಸ್ಟ್ ಕರೆಂಟ್ ಅಫೇರ್ಸನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಕರೆಂಟ್ ಅಫೇರ್ಸಲ್ಲಿ ನೀವು ಈ ಸಿಲೆಬಸ್ ಪಾಯಿಂಟ್ರಲ್ಲಿ ಫಸ್ಟ್ ಪಾಯಿಂಟೇ ಏನು ಮೆನ್ಷನ್ ಮಾಡಿದ್ದಾರೆ ನೋಡಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂತ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಸಾಮಾನ್ಯ ಜ್ಞಾನದ ವಿಷಯಗಳು, ಪ್ರಚಲಿತ ಘಟನೆ. ಸೊ ಕರೆಂಟ್ ಅಫೇರ್ಸು ಮೇಜರ್ ವೇಟೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಕರೆಂಟ್ ಅಫೇರ್ಸ್ ಬಗ್ಗೆ ನೀವೇನು ಮಾಡಬೇಕು ಅಂದರೆ, ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸು, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಕರೆಂಟ್ ಅಫೇರ್ಸು 1 ರಿಂದ 1.5 ವರ್ಷದವರೆಗೂ ಕರೆಂಟ್ ಅಫೇರ್ಸನ್ನು ಪ್ರಿಪೇರ್ ಆಗಬೇಕಾಗುತ್ತೆ. ಯಾಕಂದರೆ ಅವಾರ್ಡ್ಸ್, ಪ್ಲೇಸಸ್ ಇನ್ ನ್ಯೂಸ್, ಆಮೇಲೆ ನಿಮಗೆ ಏನಾದ್ರು ಕಾನ್ಫ್ಲಿಕ್ಟ್ಸ್ ಎಲ್ಲ ಆಗಿದ್ರೆ ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ, ಸೊ ಅದೆಲ್ಲ ನಿಮಗೆ ಈ ಡೈರೆಕ್ಟ್ 1-1.5 ವರ್ಷದಲ್ಲಿ ಏನೇ ನ್ಯೂಸ್ ಇತ್ತು ಎಲ್ಲ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಕರೆಂಟ್ ಅಫೇರ್ಸ್ನ ನೀವು ಫೋಕಸ್ ಮಾಡಿ. ರೀಸೆಂಟಾಗಿ KE ಅವ್ರು ನಡೆಸಿರುವಂಥ ಕರೆಂಟ್ ಅಫೇರ್ಸ್ ಎಕ್ಸಾಮಲ್ಲಿ ಕರೆಂಟ್ ಅಫೇರ್ಸ್ಗೆ 20 ಮಾರ್ಕ್ಸ್ ವೇಟೇಜ್ ಕೊಟ್ಟಿದ್ದಾರೆ. ಅದ್ರ ಸಿಲೆಬಸ್ ಬೇರೆ ಇತ್ತು, ಅದು ಬೇರೆ ಪ್ರಶ್ನೆ. ಬಟ್ ವಿಲೇಜ್ ಅಕೌಂಟೆಂಟ್ ಕೂಡ ಅವರೇ ನಡೆಸೋದ್ರಿಂದ ಕರೆಂಟ್ ಅಫೇರ್ಸ್ ಬಿಟ್ಟು ಹೋಗೋದು ಸೇಫ್ ಅಲ್ಲ. ಸೊ ಕರೆಂಟ್ ಅಫೇರ್ಸ್ನ ನೀವು ಸೀರಿಯಸ್ ಆಗಿ ತೊಗೊಂಡು ಯಾವುದೋ ಒಂದು ಮ್ಯಾಗ್ಝೀನನ್ನು ಸಿನ್ಸಿಯರ್ ಆಗಿ ಒಂದನ್ನೇ ರಿಪಿಟೇಟಿವ್ ಆಗಿ ರಿವಿಷನ್ ಮಾಡಿ, ಆ ಒಂದೇ ಮ್ಯಾಗ್ಝೀನನ್ನೇ ಚೆನ್ನಾಗಿ ಓದಿ. ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಕಡೆಯಿಂದ ನಿಮಗೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಮ್ಯಾಗ್ಝೀನು ಮತ್ತು ಇಂಡಿಯನ್ ಮ್ಯಾಗ್ಝೀನ್ ಕೂಡ ಬರುತ್ತೆ. ಕರ್ನಾಟಕ ಕರೆಂಟ್ ಅಫೇರ್ಸ್ ಮ್ಯಾಗ್ಝೀನ್ ಮೇಲೆ ವಿಡಿಯೋ ಕೂಡ ಬರ್ತಿದೆ. ನೀವು ಕರ್ನಾಟಕದ ಮಾತ್ರ ಸ್ಪೆಸಿಫಿಕ್ಕಾಗಿ ಇಲ್ಲಿಂದ ಪ್ರಿಪೇರ್ ಆಗಿ, ನಿಮಗೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು ಬೇರೆ ಯಾವುದಾದ್ರು UPSC ಸೋರ್ಸಿಂದ ಪ್ರಿಪೇರ್ ಆಗ್ಬೋದು. ಓಕೆ, ಕರೆಂಟ್ ಅಫೇರ್ಸ್ದಾಯಿತು. ನೆಕ್ಸ್ಟ್ ಅದಾದಮೇಲೆ
ನಿಮಗೆ ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಬಗ್ಗೆ ಹೇಳಿದೆ. ಗೌರ್ಮೆಂಟ್ ಆಫ್ ಇಂಡಿಯಾದು ಓದಬೇಕು, ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಓದಬೇಕು. ಯಾಕೆ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಸ್ಪೆಸಿಫಿಕ್ ಆಗಿ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾದ ಯಾಕೆ ಓದಬೇಕು ಅಂದರೆ ನಿಮಗೆ ಪ್ರಚಲಿತ ಘಟನೆಗಳಲ್ಲಿ ಇದನ್ನು ಕೂಡ ಕೇಳಬಹುದು. ಪ್ರಚಲಿತ ಘಟನೆಗಳಲ್ಲಿ ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾದು ಏನು ಬಜೆಟ್ ಮೇಲೆ ಕ್ವಶನ್ ಕೇಳ್ಬೋದು. ಯಾವ ಥರ ಕೇಳ್ತಾರೆ ಕ್ವಶನ್ ಅಂದರೆ ಓವರಾಲ್ ಆಗಿ ಕೇಳ್ತಾರೆ. ಏನು ಈ ಸಾರಿ ಭಾರತದ ಬಜೆಟ್ ಗಾತ್ರ ಎಷ್ಟಿತ್ತು ಅಂತ ಕೇಳ್ತಾರೆ, ಅಥವಾ ರೆವಿನ್ಯೂ ಡೆಫಿಸಿಟ್ ಎಷ್ಟಿತ್ತು, ಫಿಸಿಕಲ್ ಡೆಫಿಸಿಟ್ ಎಷ್ಟಿತ್ತು ಅಂತ ಈ ಥರ ಓವರಾಲ್ ಕ್ವಶನ್ಗಳನ್ನ ಕೇಳ್ತಾರೆ, ಫ್ಯಾಕ್ಚುಯಲ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಸ್ಕೀಮ್ಸ್ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ಸು ಕೂಡ ಇಂಪಾರ್ಟೆಂಟು, ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೀಮ್ಸ್ ಕೂಡ ಇಂಪಾರ್ಟೆಂಟು. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಬಟ್ ಇದೇನಂತಂದರೆ ನಿಮಗೆ ಎಕನಾಮಿಕ್ ಸರ್ವೆಯಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಆಗಿರುತ್ತೆ. ಸೊ ಎಕನಾಮಿಕ್ ಸರ್ವೆ ನೀವು ಓದಿದಾಗ, ನೀಟಾಗಿ ಓದಿದಾಗ ಇದು ಎರಡು ಕೂಡ ಅದರಿಂದನೇ ಕವರ್ ಆಗುತ್ತೆ ಎಕನಾಮಿಕ್ ಸರ್ವೆಯಿಂದ. ಓಕೆ, ನೆಕ್ಸ್ಟು ಥರ್ಡ್ ಸೆಕ್ಷನ್ ಏನು ಅಂತಂದರೆ ಇದು ಜನರಲ್ ಸ್ಟಡೀಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾವಿನ್ನೂ ಕಮ್ಯುನಿಕೇಷನಿಗೆ ಹೋಗೇ ಇಲ್ಲ. ಸೊ ಜನರಲ್ ಸ್ಟಡೀಸೇ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಥರ್ಡ್ ಸೆಕ್ಷನ್ ಏನು ಅಂತಂದರೆ ಈ ಥರ್ಡ್ ಸೆಕ್ಷನ್ನಲ್ಲಿ ರೂರಲ್ ಡೆವಲಪ್ಮೆಂಟು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸು, ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಇನ್ ಕರ್ನಾಟಕ, ಲ್ಯಾಂಡ್ ರಿಫಾರ್ಮ್ಸ್ ಇನ್ ಕರ್ನಾಟಕ, ರೂರಲ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಗವರ್ನೆನ್ಸ್ ಅಂತ ಏನಿದೊಂದು 5-6 ಟಾಪಿಕ್ ಇದೆ. ಇದಕ್ಕೆ ನಾವು ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತ ಕರಿತೀವಿ. ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತ ಕರಿತೀವಿ. ಅಂದರೆ ನಿಮಗೆ ಮೇನ್ ನೀವು ಎಲ್ಲದಕ್ಕೂ ಓದುವಂಥ ಸಬ್ಜೆಕ್ಟ್ಗಳನ್ನ ಬಿಟ್ಟು ಎಕ್ಸ್ಟ್ರಾ ಟಾಪಿಕ್ಗಳಿದೆ. ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಓದಬೇಕು, ಎಲ್ಲಿಂದ ಓದಬೇಕು, ಯಾವ ಬುಕ್ ಓದಬೇಕು ಅಂತ ನಾನು ಮೇಲೆ ಹೇಳ್ದಂಗೆ ಫಸ್ಟ್ ಪಿನ್ ಕಮೆಂಟಲ್ಲಿ ಲಿಂಕ್ ಇರುತ್ತೆ, ಆ ವಿಡಿಯೋ ನೋಡಿ. ಅದರಲ್ಲಿ ನಿಮ್ಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಸೊ ಇದರಿಂದ ಕ್ವಶನ್ಸ್ ಎಷ್ಟು ಬರ್ತಿದೆ, ಅದಾದಮೇಲೆ ಇದಕ್ಕೆ ಯಾವ ಬುಕ್ ಓದಬೇಕು ಅಂತ ಈ ವಿಡಿಯೋದಲ್ಲೇ ಹೇಳ್ಬೋದಲ್ಲ ಸರ್ ಅಂತಂದರೆ, ಈ ವಿಡಿಯೋದಲ್ಲಿ ನಾನು ಮತ್ತೆ ವಾಪಸ್ ಅದನ್ನೇ ಡಿಸ್ಕಸ್ ಮಾಡ್ತಾ ಕೂತ್ರೆ ನಿಮಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ನೀವು ಪೂರ್ತಿ ಅದನ್ನು ನೋಡಿ, ಅದರಲ್ಲೂ ನಿಮಗೆ ಇನ್ನೂ ಭಾಳ ಇನ್ಸೈಟ್ ಸಿಗುತ್ತೆ. ಓಕೆ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸನ್ನು ಎಲ್ಲಿಂದ ಪ್ರಿಪೇರ್ ಮಾಡಬೇಕು, ಅದೇ ಥರ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಇನ್ ಕರ್ನಾಟಕ ಅಂತ ಪ್ರಿಪೇರ್ ಮಾಡಬೇಕು. ಸೊ ಈ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಇನ್ ಕರ್ನಾಟಕ ಅಂತ ಏನಿದೆ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾವು ಇದ್ರ ಬಗ್ಗೆ ವಿಡಿಯೋ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀವಿ. ನಿಮಗೆ ಇಲ್ಲಿ ಮೆನ್ಷನ್ ಮಾಡಿರುವಂಥ ಯಾವುದೇ ಒಂದು ಟಾಪಿಕ್ ಕಷ್ಟ ಅನಿಸ್ತಿದೆ, ಅದನ್ನು ವಿಡಿಯೋ ಮಾಡಬೇಕು ಅಂತ ಅನಿಸಿದರೆ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಟ್ರೈ ಮಾಡ್ತೀವಿ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ. ನೆಕ್ಸ್ಟು ಲ್ಯಾಂಡ್ ರಿಫಾರ್ಮ್ಸ್ ಇನ್ ಕರ್ನಾಟಕ. ನೀವು ಕರ್ನಾಟಕ ಹ್ಯಾಂಡ್ ಬುಕ್ ಸೀರೀಸ್ ಅಂತ ಏನು ಹೇಳಿದೆ, ಕರ್ನಾಟಕ ಹ್ಯಾಂಡ್ ಬುಕ್ದು 2 ವಿಡಿಯೋ ಇದೆ ಯೂಟ್ಯೂಬಲ್ಲಿ, 3 ಅವರ್ದು 2 ಮ್ಯಾರಥಾನ್ ವಿಡಿಯೋ ಇದೆ. ಸೊ ಸ್ಟೇಟ್ ಕ್ರಾಫ್ಟ್ ಅಕಾಡೆಮಿ ಚಾನಲಲ್ಲಿ. ಸೊ ಆ 2 ವಿಡಿಯೋ ನೋಡಿ, ಅದರಲ್ಲಿ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಕೂಡ ಕವರ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ರೂರಲ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸು ತುಂಬ ಇಂಪಾರ್ಟೆಂಟು. ನಿಮಗೆ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಏನಿದೆ ಇದಕ್ಕೆ ಎಕ್ಸ್ಟ್ರಾ ಸಿಲೆಬಸ್ಸಿಗೆ ಸ್ಟೇಟ್ ಕ್ರಾಫ್ಟ್ ಕಡೆಯಿಂದ ನಿಮಗೆ ಬುಕ್ ರಿಲೀಸ್ ಆಗಿದೆ. ಗ್ರೂಪ್ ಸಿ ಸ್ಪೆಷಲ್ ಸಿಲೆಬಸ್ಸಿಗೆ ಅಂತಲೇ ಸ್ಟೇಟ್ ಕ್ರಾಫ್ಟ್ ಕಡೆಯಿಂದ ಮಾಡಿದ್ದಾರೆ. ಸೊ ಆ ಬುಕ್ಕನ್ನು ಪರ್ಚೇಸ್ ಮಾಡಿ ಓದ್ತಿದ್ರೆ ಓದ್ಬೋದು. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಗವರ್ನೆನ್ಸ್ ಟಾಪಿಕ್ ಏನಿದೆ, ಇದು ನಿಮಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ಏನು ಓದ್ತೀರಿ, ಆ ಎಕನಾಮಿಕ್ ಸರ್ವೆಯಲ್ಲೇ ಈ ಟಾಪಿಕ್ ಕೂಡ ಕವರ್ ಆಗಿರುತ್ತೆ. ಅಂದರೆ ಯಾವ್ಯಾವ ಆ್ಯಪ್ ನ್ಯೂಸಲ್ಲಿದೆ ಕರ್ನಾಟಕ ಗವರ್ನೆನ್ಸ್ ರಿಲೇಟೆಡ್ ಯಾವುದ್ಯಾವುದು ಆ್ಯಪ್ ಡೆವಲಪ್ ಮಾಡಿದ್ದಾರೆ, ಯಾವುದೇ ವೆಬ್ಸೈಟ್ ಡೆವಲಪ್ ಮಾಡಿದ್ದಾರೆ, ಯಾವುದೋ ಒಂದು ಹೊಸ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಅಂದರೆ ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಸೊ ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟು. ಆಮೇಲೆ ವಿಲೇಜ್ ಅಕೌಂಟೆಂಟ್ ಆಫೀಸರು, ಸೊ ಗ್ರಾಸ್ ರೂಟ್ ಲೆವೆಲಲ್ಲಿ ವರ್ಕ್ ಮಾಡೋದ್ರಿಂದ ಈ ಟಾಪಿಕ್ ಮೇಲೆ ಕ್ವಶನ್ ಬರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಓಕೆ, ಈ ಗವರ್ನೆನ್ಸ್ ರಿಲೇಟೆಡ್. ನೆಕ್ಸ್ಟ್, ಈಗ ನಾವು ಇದನ್ನೆಲ್ಲ ಡಿಕೋಡ್ ಮಾಡಿದ್ವಿ, ಈ ಸಬ್ಜೆಕ್ಟ್ಗಳನ್ನ ಡಿಕೋಡ್ ಮಾಡಿದ್ವಿ. ಇದನ್ನು ಡಿಕೋಡ್ ಮಾಡಿದ ಮೇಲೆ ಆ್ಯಕ್ಚುಲಿ ಯಾವುದು ಡಿಕೋಡ್ ಮಾಡಬೇಕು ಅಂದರೆ ಪತ್ರಿಕೆ 2ನ್ನ ಡಿಕೋಡ್ ಮಾಡಬೇಕು. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಕಂಪ್ಯೂಟರ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಬಟ್ ಸಾಮಾನ್ಯ ಕನ್ನಡದಲ್ಲಿ ಯಾವ್ಯಾವ ಕ್ವಶನ್ ಬರುತ್ತೆ ಸರ್, ಸಾಮಾನ್ಯ ಇಂಗ್ಲೀಷಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ ಬರುತ್ತೆ, ಎಷ್ಟೆಷ್ಟು ವೇಟೇಜ್ ಇರುತ್ತೆ ಅಂತಂದರೆ ನಿಮಗೆ ಡೀಟೇಲ್ ಆಗಿ ನೋಡಬೇಕು ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಜನರಲ್ ಕನ್ನಡದಲ್ಲಿ 35 ಕ್ವಶನ್ ಬರುತ್ತೆ, ಜನರಲ್ ಇಂಗ್ಲೀಷಲ್ಲಿ 35 ಬರುತ್ತೆ, ಜನರಲ್ ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ 30 ಕ್ವಶನ್ ಬರುತ್ತೆ. ಓಕೆ, ಸಾಮಾನ್ಯ ಕನ್ನಡದಲ್ಲಿ ನಾವೇನು ಅಂದ್ಕೊಂಡ್ಬಿಡ್ತೀವಿ, ಕನ್ನಡ ಅಂದರೆ ಗ್ರಾಮರ್ ಅನ್ಕೋತೀವಿ. ಅಲ್ಲ, ಕನ್ನಡ ಅಂದರೆ ಗ್ರಾಮರ್ ಮಾತ್ರ ಅಲ್ಲ. ಈ ಕನ್ನಡ ಕ್ವಶನ್ ಪೇಪರ್ ಏನಾಗಿದೆ, ನಿಮ್ಮ KE ಅವರು ನಡೆಸಿರುವಂಥ ಎಲ್ಲ ಕಮ್ಯುನಿಕೇಷನ್ ಪೇಪರ್ಗಳನ್ನ ತಗೊಂಡು ನಾವು ಡಿವೈಡ್ ಮಾಡಿದಾಗ, ಸೈಂಟಿಫಿಕ್ಕಾಗಿ ಅನಲೈಸಿಸ್ ಮಾಡಿದಾಗ ನಮಗೆ ಈ ಕಮ್ಯುನಿಕೇಷನ್ ಪೇಪರಲ್ಲಿ KE ಅವರು 3 ಭಾಗದಿಂದ ಕ್ವಶನ್ ಕೇಳಿದ್ದಾರೆ. ಯಾವ 3 ಭಾಗ ಅಂದರೆ, ಫಸ್ಟು ವ್ಯಾಕರಣ, ಸೆಕೆಂಡು ಭಾಷೆ, ಥರ್ಡು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ. ಓಕೆ, ವ್ಯಾಕರಣ ಅಂದರೆ ಏನೇನು ಬರುತ್ತೆ ಅಂದರೆ ಅಕ್ಷರಮಾಲೆ, ನಿಮಗೆ ಯೋಗವಾಹಕಗಳ ಬಗ್ಗೆ ಕ್ವಶನ್ ಕೇಳಿದ್ದಾರೆ, ಅನುನಾಸಿಕಗಳ ಬಗ್ಗೆ ಕ್ವಶನ್ ಕೇಳಿದ್ದಾರೆ, ಆ ಥರದ ಕ್ವಶನ್ಸ್ಗಳು. ಆಮೇಲೆ ನಾಮಪದ
ಇದು ಯಾವ ಪದ ಅಂತ ಕೇಳ್ತಾರೆ, ಕ್ರಿಯಾಪದದ ಬಗ್ಗೆ, ಸಂಧಿ ಸಮಾಸಗಳ ಬಗ್ಗೆ, ಸಂಧಿ ಮತ್ತು ಸಮಾಸಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲೂ ಎರಡೆರಡು ಕ್ವಶನ್ ಆದರೂ ಇರುತ್ತೆ. ನೆಕ್ಸ್ಟ್ ತದ್ದಿತಾಂತ ಕೃದಂತದ ಬಗ್ಗೆ ಕ್ವಶನ್ಸ್ ಕೇಳಿರ್ತಾರೆ. ದ್ವಿರುಕ್ತಿ ಜೋಡು ನುಡಿ ಬಗ್ಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕ್ವಶನ್ ಕೇಳಿರ್ತಾರೆ. ನೆಕ್ಸ್ಟ್ ಅವ್ಯಯ ಬಗ್ಗೆ ಕ್ವಶನ್ ಕೇಳಿರ್ತಾರೆ. ವಾಕ್ಯ ರಚನೆಯ ಬಗ್ಗೆ ಕ್ವಶನ್ ಕೇಳಿರ್ತಾರೆ. ಛಂದಸ್ಸು, ವೃತ್ತ, ಅಲಂಕಾರಗಳ ಬಗ್ಗೆ ಕ್ವಶನ್ ಕೇಳಿರ್ತಾರೆ. ಇದೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ವ್ಯಾಕರಣ ಭಾಗದಲ್ಲಿ ಬರುತ್ತೆ. ವ್ಯಾಕರಣ ಅನ್ನೋ ಭಾಗದಲ್ಲಿ ನಿಮಗೆ ಅಕ್ಷರಮಾಲೆ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ತದ್ದಿತಾಂತ, ಕೃದಂತ, ದ್ವಿರುಕ್ತಿ, ಅವ್ಯಯ, ವಾಕ್ಯ, ಛಂದಸ್ಸು, ಅಲಂಕಾರ ಇದೆಲ್ಲ ಟಾಪಿಕ್ಕು ವ್ಯಾಕರಣದ ಅಂಡರ್ ಬರುತ್ತೆ. ಓಕೆ ಸರ್, ವ್ಯಾಕರಣ ಮತ್ತು ಈ ಒಂದು ಏನು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ವ್ಯಾಕರಣ ಮತ್ತು ಭಾಷೆ ಈ ಎರಡಕ್ಕೂ ವೇಟೇಜ್ ಈಕ್ವಲ್ ಇರುತ್ತೆ ಆಲ್ಮೋಸ್ಟ್. ಓಕೆ, ಇನ್ನೂ ಭಾಷೆಗೆ ವೇಟೇಜ್ ಜಾಸ್ತಿ ಕೊಟ್ಟಿರ್ತಾರೆ. ಭಾಷೆ ಅಂದರೆ ಏನು, ಯಾವ ಕ್ವಶನ್ ಬರುತ್ತೆ ಸರ್ ಭಾಷೆ ಅಂತಂದರೆ ಏನು? ಕನ್ನಡ ಭಾಷೆಯಲ್ಲಿ ಬರುವಂಥ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ನಾನಾರ್ಥಕ ಪದಗಳು, ತತ್ಸಮ ತದ್ಭವ, ದೇಶ್ಯ ಅನ್ಯದೇಶ್ಯ ಪದಗಳು, ಶಬ್ದಕೋಶ, ಶುದ್ಧ ಅಶುದ್ಧ ಪದಗಳು ಮತ್ತು ಗಾದೆ ಮಾತುಗಳು, ಒಗಟುಗಳು, ನುಡಿಗಟ್ಟುಗಳು ಇದೆಲ್ಲ ಏನು ಅಂತಂದರೆ ನಿಮ್ಮ ಭಾಷೆಯ ಬಗ್ಗೆ ಇದು ತಿಳುವಳಿಕೆ ಇದ್ದರೆ ಮಾತ್ರ ಇದನ್ನು ಮಾಡೋಕ್ಕೆ ಬರುತ್ತೆ. ಇದೆಲ್ಲ ನಿಮಗೆ ಗ್ರಾಮರ್ ಇದು ಮ್ಯಾಥ್ಸ್. ದಿಸ್ ಈಸ್ ಮ್ಯಾಥ್ಸ್. ಗ್ರಾಮರ್ ಅಂದರೆ ಮ್ಯಾಥ್ಸ್ ಥರ ಇರುತ್ತೆ. ಬಟ್ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ನಾನಾರ್ಥಕ, ತತ್ಸಮ ತದ್ಭವ, ದೇಶ ಅನ್ಯದೇಶ ಪದಗಳು, ಶುದ್ಧ ಅಶುದ್ಧ ಪದಗಳು, ಗಾದೆ ಮಾತುಗಳು, ಒಗಟುಗಳು, ನುಡಿಗಟ್ಟುಗಳು ಇದೆಲ್ಲ ಏನಂದರೆ ನಿಮಗೆ ಕನ್ನಡ ಭಾಷೆಯ ಮೇಲೆ ಎಷ್ಟು ಗ್ರಿಪ್ ಇದೆ ಅನ್ನೋದನ್ನು ಚೆಕ್ ಮಾಡುವಂಥ ಟಾಪಿಕ್ ಇದು. ಓಕೆ, ನೆಕ್ಸ್ಟ್ ಇವೆರಡೂ ಆದಮೇಲೆ ನಿಮಗೆ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಇನ್ನೊಂದು ಸೆಕ್ಷನ್ ಇದೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಕನ್ನಡ ಸಾಹಿತ್ಯದ ಬಗ್ಗೆ ಎಷ್ಟು, ಲಿಟ್ರೇಚರ್ ಬಗ್ಗೆ ಎಷ್ಟು ನಾಲೆಜ್ ಇದೆ ಅಂತ ಚೆಕ್ ಮಾಡ್ತಾರೆ. ಸೊ ನಿಮಗೆ ವೇಟೇಜ್ ಯಾವ ಥರ ಇರುತ್ತೆ ಅಂದರೆ ಲೆಟ್ಸೆ 15 ಕ್ವಶನ್ ವ್ಯಾಕರಣದಿಂದ, 15 ಕ್ವಶನ್ ನಿಮಗೆ ಭಾಷೆಯಿಂದ, 5 ಕ್ವಶನ್ನು ನಿಮಗೆ ಸಾಹಿತ್ಯದಿಂದ, ಕನ್ನಡ ಸಾಹಿತ್ಯದಿಂದ ಬರುತ್ತೆ. ಸೊ ವೇಟೇಜು ಸೇಮ್ ಆಲ್ಮೋಸ್ಟ್ ಇದ್ರ ಆಸ್ಪಾಸೇ ಸೆಟ್ ಮಾಡಿರ್ತಾರೆ. 15, 15, 5 ಅನ್ನೋ ಥರ. ಸೊ ಎಲ್ಲ 3 ಸೇರಿಸಿದ್ರೆ 35 ಆಗುತ್ತೆ. ಸೊ ನಿಮಗೆ ಪ್ರಾಚೀನ ಕನ್ನಡ ಸಾಹಿತ್ಯ, ಮಧ್ಯಮ ಕನ್ನಡ ಸಾಹಿತ್ಯ, ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಇತರೆ ಅಂತ ಇದೆ. ಸೊ ಈ ಇತರೆಯಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಸಾರಿ ನಿಮಗೆ ಕರ್ನಾಟಕ ಫೋಕ್ ಡ್ಯಾನ್ಸಸ್ ಬಗ್ಗೆ ಕೇಳ್ತಾರೆ, ಕರ್ನಾಟಕ ಫೋಕ್ ಆರ್ಟ್ಸ್ ಬಗ್ಗೆ ಕೇಳ್ತಾರೆ, ಫೋಕ್ ಆರ್ಟ್ಸ್ ಬಗ್ಗೆ ಯಾವುದೋ ಚಿತ್ರಕಲೆಯ ಬಗ್ಗೆ ಕೇಳ್ತಾರೆ, ಕರ್ನಾಟಕ ಶಾಸನಗಳ ಬಗ್ಗೆ ಕೇಳ್ತಾರೆ. ಸೊ ಈ ಥರದ ಕ್ವಶನ್ಸ್ಗಳು ನಿಮಗೆ ಈ ಇತರೆ ಭಾಗದಲ್ಲಿ ಮಿಸಲೇನಿಯಸ್ಸಲ್ಲಿ ಇದೆ. ಸೊ ನಿಮಗೆ ಕನ್ನಡ, ಸಾಮಾನ್ಯ ಕನ್ನಡ ಅಂತಂದರೆ ಮೊದಲು ಬರೀ ಗ್ರಾಮರ್ ಮಾತ್ರ ಅನ್ನೋದನ್ನು ಬಿಡಿ. ಸೊ ಈ ವಿಡಿಯೋ ಮಾಡೋದ್ರ ಉದ್ದೇಶನೇ ಇದು, ನಿಮಗೆ ಕಮ್ಯುನಿಕೇಷನ್ ಪೇಪರ್ ಏನಿದೆ ಅದ್ರ ಬಗ್ಗೆ ಒಂದು ಸರಿಯಾದ ಮಾಹಿತಿ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಲಾಗಿದೆ. ಸೊ ವ್ಯಾಕರಣ ಅನ್ನೋದು ಮಾತ್ರ ಅಲ್ಲ, ವ್ಯಾಕರಣ ಜೊತೆಗೆ ಭಾಷೆ ಅಂತ ಕೂಡ ಒಂದು ಸೆಕ್ಷನ್ ಇದೆ. ನೆಕ್ಸ್ಟ್ ಅದ್ರ ಜೊತೆಗೆ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋ ಕೂಡ ಸೆಕ್ಷನ್ ಇದೆ. ಸೊ ಈ ಸಿಲೆಬಸ್ಸು ಡಿಕೋಡೆಡ್ ಸಿಲೆಬಸ್ ಅಂದರೆ ಇದೆ. ನೀವು ಏನು ಮಾಡಬೇಕು, ಪ್ರಿಪ್ರೇಷನ್ ಮಾಡಬೇಕಂದ್ರೆ ಈ ಎಲ್ಲ ಟಾಪಿಕ್ಗಳನ್ನ ನಿಮ್ಮ ಮುಂದೆ ಬರೆದಿಟ್ಕೊಳ್ಳಿ. ಅಕ್ಷರಮಾಲೆನ ಮೊದಲು ಕವರ್ ಮಾಡ್ಕೊಳ್ಳಿ. ನೀವು ಯಾವುದಾದ್ರು ಬುಕ್ ಓದ್ತಾ ಇದ್ದರೆ ಆ ಬುಕ್ಕನ್ನು ಓದಿ. ನಿಮಗೆ ನಾನು ಆಗಲೇ ಹೇಳ್ದಂಗೆ ಇನ್ನೊಂದು ವಿಡಿಯೋ ಇದೆ, ಆ ವಿಡಿಯೋದಲ್ಲಿ ಕಮ್ಯುನಿಕೇಷನ್ ಅಂತಲೇ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋದಲ್ಲಿ ಹೋಗಿ ನಾವು ವ್ಯಾಕರಣಕ್ಕೆ ಯಾವ ಪುಸ್ತಕ ಓದಬೇಕು, ಭಾಷೆಗೆ ಯಾವುದು ಓದಬೇಕು, ಸಾಹಿತ್ಯ ಚರಿತ್ರೆಗೆ ಯಾವುದು ಓದಬೇಕು, ಅಥವಾ ಮೂರನ್ನೂ ಸೇರಿಸಿ ಯಾವ್ದಾದ್ರು ಒಂದು ಬುಕ್ಕಲ್ಲಿ ಇದೆಯಾ ಅಂತ ಎಲ್ಲ ಡಿಸ್ಕಷನ್ ಮಾಡಿದ್ದೀವಿ. ಸೊ ಆ ವಿಡಿಯೋನ ಹೋಗಿ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ ಅವಾಗ. ಸೊ ಈ ಎಲ್ಲ ಟಾಪಿಕ್ಗಳನ್ನ ಬರೆದಿಟ್ಕೊಳ್ಳಿ. ಅಕ್ಷರಮಾಲೆ ಓದಿದ ತಕ್ಷಣ ಅಕ್ಷರಮಾಲೆ ಮೇಲೆ ಟಿಕ್ ಹಾಕಿ. ನೆಕ್ಸ್ಟ್ ನಾಮಪದ ಮುಗಿದ ತಕ್ಷಣ ಅದ್ರ ಮೇಲೆ ಟಿಕ್ ಹಾಕಿ. ಕ್ರಿಯಾಪದ ಮುಗಿದ ತಕ್ಷಣ ಅದ್ರ ಮೇಲೆ ಟಿಕ್ ಹಾಕಿ. ಸೊ ಈ ಥರ ಮಾಡ್ತಾ ನೀವೆಲ್ಲ ಟಾಪಿಕನ್ನು ಕವರ್ ಮಾಡಿದ್ರೆ 35ಕ್ಕೆ ವರ್ಸ್ಟ್ ಕೇಸಲ್ಲಿ 28 ಆದರೂ ಮಾಡ್ತೀರಾ. ಯಾಕೆ ಅಂತಂದರೆ ಇಲ್ಲಿ ನಿಮಗೇನಾಗುತ್ತೆ, ಸಮಾನಾರ್ಥಕ, ವಿರುದ್ಧಾರ್ಥಕ ಇವೆಲ್ಲ ಓವರ್ ದ ಪೀರಿಯಡ್ ಆಫ್ ಟೈಮಲ್ಲಿ ನಿಮಗೆ ನೆನಪುಳಿಯುವಂಥ ಟಾಪಿಕ್ಗಳಿದೆ. ಇದು ಓದಿದ ತಕ್ಷಣ ಅದೇ ಕ್ವಶನ್ ಬಂದುಬಿಡುತ್ತೆ ಅಂತ ಅನ್ನೋಕ್ಕೆ ಬರಲ್ಲ. ಕೆಲವೊಂದು ಎಲಿಮಿನೇಷನ್ ಟೆಕ್ನಿಕ್ಸನ್ನು ಯೂಸ್ ಮಾಡಿ, ಅಥವಾ ನೀವು ಭಾಷೆಯ ಮೇಲೆ ನಿಮಗೆ ಹಿಡಿತಾ ಇದ್ದರೆ ಮಾತ್ರ ನಿಮಗೆ ಈ ಕ್ವಶನ್ಗಳನ್ನ ಸರಿ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಬಟ್ ನಿಮಗೆ ವ್ಯಾಕರಣ ಆ ಥರ ಅಲ್ಲ, ಪ್ರಿಪ್ರೇಷನ್ ಮಾಡಿದ್ರೆ ನೀವು ಕರೆಕ್ಟಾಗಿ ಮಾಡ್ತೀರಾ. ಓಕೆ, ಇದು ಕೂಡ ಅಷ್ಟೇ. ನೀವು ಒಂದು ಸಾರಿ ಓದ್ಕೊಂಡ್ರೆ ಒಂದು ಬುಕ್ಕನ್ನು ಕರೆಕ್ಟಾಗಿ ಮಾಡ್ಕೋತೀರಾ. ಓಕೆ, ನೆಕ್ಸ್ಟ್ ಅದಾದಮೇಲೆ ನಿಮ್ಮ ನೆಕ್ಸ್ಟ್ ಡಿಕೋಡ್ ಸಿಲೆಬಸ್ ಯಾವುದು ಅಂತಂದರೆ ಜನರಲ್ ಇಂಗ್ಲೀಷಲ್ಲಿ ನಿಮಗೆ ಸಿಲೆಬಸ್ ಪ್ರಕಾರ ಹೋದಾಗ ಏನಾಗುತ್ತೆ, ಸಿನೋನಿಮ್ಸ್ ಅಂದರೆ ಸಮಾನಾರ್ಥಕ ಪದಗಳು, ಆ್ಯಂಟೋನಿಮ್ಸ್ ವಿರುದ್ಧಾರ್ಥಕ ಪದಗಳು, ಐಡಮ್ಸ್ ಆ್ಯಂಡ್ ಫ್ರೇಸಸ್, ಆರ್ಟಿಕಲ್ಸ್, ಕ್ವಶನ್ ಟ್ಯಾಗ್ಸ್, ಡಿಗ್ರಿ ಆಫ್ ಕಂಪ್ಯಾರಿಸನ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಟೆನ್ಸಸ್, ಮಿಸ್ಸ್ಪೆಲ್ ವರ್ಡ್ಸ್, ಪ್ರಿಪೋಸಿಷನ್, ನೋ ಪ್ರಿಪೋಸಿಷನ್ ಪ್ಲೇಸ್, ನೆಕ್ಸ್ಟ್ ಕಂಜಂಕ್ಷನ್, ಪ್ರಿಫಿಕ್ಸ್, ಸಫಿಕ್ಸ್,
ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ರಿಪೋರ್ಟೆಡ್ ಸ್ಪೀಚ್, ಪ್ಯಾರಾ ಜಂಬ್ಲಿಂಗ್, ಆಮೇಲೆ ಪ್ಯಾಸೇಜ್ಗಳು ಇರುತ್ತೆ, ಪ್ಯಾಸೇಜ್ ಕೂಡ ಇರುತ್ತೆ. ಅದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಅಂದರೆ ಟಾಪಿಕ್ ಅಂತ ಬರಲ್ಲ ಅದು, ಸೊ ಅದಕ್ಕೋಸ್ಕರ ಪ್ಯಾಸೇಜನ್ನು ಮೆನ್ಷನ್ ಮಾಡಿಲ್ಲ. ಸೊ ನಿಮಗೆ ಈ 18 ಟಾಪಿಕ್ಕಿಂದ 35 ಕ್ವಶನ್ ಬರುತ್ತೆ, 18 ಟಾಪಿಕ್ಕಿಂದ 35 ಕ್ವಶನ್ ಬರುತ್ತೆ. ಸೊ ಈ 18 ಟಾಪಿಕ್ಕನ್ನು ನೀವು 1 by 1 ಆಗಿ ಓದ್ತಾ ಹೋಗ್ಬೇಕಾಗುತ್ತೆ. ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಪ್ರಿಪೇರ್ ಮಾಡೋಕ್ಕಾಗಲ್ಲ ನಿಮಗೆ, ಐ ನೋ. ನಿಮಗೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಇದು ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದಗಳ ಬಗ್ಗೆ ಲಿಟ್ರೇಚರ್ನಲ್ಲಿ ಓದ್ತಾ ಇದ್ದರೆ, ಅಥವಾ ನಿಮಗೆ ಸ್ಕೂಲಲ್ಲಿ ನೆನಪಿರುವಂಥ, ಅಥವಾ ನೀವು ನ್ಯೂಸ್ ಪೇಪರ್ ಓದ್ತಾ ಇದ್ದರೆ ಡೈಲಿ ಇಂಗ್ಲೀಷ್ ನ್ಯೂಸ್ ಪೇಪರ್, ಸೊ ಅದರಿಂದ ಕವರ್ ಆಗುವಂಥ ಟಾಪಿಕ್ಕು. ಅದ್ರ ಜೊತೆಗೆ ನೀವು ಇದನ್ನೆಲ್ಲ ಪ್ರಿಪೇರ್ ಮಾಡ್ಬೋದು. ಇದೆಲ್ಲ ರೂಲ್ಸ್ ಇರುತ್ತೆ. ಆರ್ಟಿಕಲ್ಸ್ಗೆ ಎ ಯಾವಾಗ ಯೂಸ್ ಮಾಡ್ಬೋದು, ಆ್ಯನ್ ಯಾವಾಗ ಯೂಸ್ ಮಾಡ್ಬೋದು, ದ ಯಾವಾಗ ಯೂಸ್ ಮಾಡ್ಬೋದು ಅಥವಾ ಯೂಸ್ ಮಾಡಬಾರ್ದು ಅನ್ನೋದು ಒಂದು ರೂಲ್ಸ್ ಇರುತ್ತೆ. ಆ ರೂಲ್ಸನ್ನು ಪ್ರಿಪೇರ್ ಆದರೆ ನೀವು ಆರ್ಟಿಕಲ್ಸ್ ಮೇಲಿರೋ ಕ್ವಶನನ್ನು ಆರಾಮ್ಸೆ ಮಾಡ್ತೀರಾ. ಸೊ ಅದೇ ಥರ ಕ್ವಶನ್ ಟ್ಯಾಗ್ಸ್ ಮೇಲೂ ಕ್ವಶನ್ ಮಾಡ್ತೀರಾ, ಡಿಗ್ರಿ ಆಫ್ ಕಂಪ್ಯಾರಿಸನ್ ಮೇಲೆ ಕೂಡ ಕ್ವಶನ್ ಮಾಡ್ತೀರಾ. ಸೊ ಎಲ್ಲ ಟಾಪಿಕ್ಸ್ ಮೇಲೂ ಮಾಡ್ತೀರಾ. ನಿಮಗೆ ಸರ್ ಇದನ್ನು ಎಲ್ಲಿಂದ ಓದಬೇಕು ಅಂದರೆ, ಅಗೇನ್ ಒಂದು ವಿಡಿಯೋ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ, ಆ ಕಮ್ಯುನಿಕೇಷನ್ ವಿಡಿಯೋ ಅಂತ. ಆ ವಿಡಿಯೋ ಹೋಗಿ ನೋಡಿ, ಆ ವಿಡಿಯೋ ಕೆಳಗಡೆನೇ ಕಮೆಂಟ್ ಹಾಕಿ, ಸೊ ದ್ಯಾಟ್ ನನಗೂ ಗೊತ್ತಾಗುತ್ತೆ ನೀವು ಅಲ್ಲಿ ಆ ಲಿಂಕ್ ಸಿಕ್ಕಿದೆ ನಿಮಗೆ, ಆ ವಿಡಿಯೋ ನೋಡ್ತಾ ಇದ್ದೀರಿ ಅಂತ. ಓಕೆ, ನೆಕ್ಸ್ಟ್ ಅದಾದಮೇಲೆ ಕಂಪ್ಯೂಟರ್ ಅವೇರ್ನೆಸ್ ಕೂಡ ಸಿಲೆಬಸ್ಸನ್ನು ಡಿಕೋಡ್ ಮಾಡಿದ್ದೀವಿ. ಕಂಪ್ಯೂಟರ್ ಅವೇರ್ನೆಸ್ ಸಿಲೆಬಸ್ ಕೂಡ ಡಿಕೋಡ್ ಮಾಡಿದ್ದೀವಿ. 30 ಕ್ವಶನ್ ಬರುತ್ತೆ. ಇದರಲ್ಲಿ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಕ್ವಶನ್ ಕೇಳ್ತಾರೆ. ನಿಮಗೆ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಂದರೆ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್, ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಯಾವುದಿದು ಅಂತ ಪ್ರತಿ ಎಕ್ಸಾಮಲ್ಲೂ 1 ಅಥವಾ 2 ಕ್ವಶನ್ ಇರುತ್ತೆ. ನೆಕ್ಸ್ಟ್ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಕೇಳ್ತಾರೆ, ಹಾರ್ಡ್ವೇರ್ ಡಿವೈಸಸ್, ಸಾಫ್ಟ್ವೇರ್ ಡಿವೈಸಸ್ ಬಗ್ಗೆ. ಸೊ ಹಾರ್ಡ್ವೇರ್ ಡಿವೈಸಸ್ ಬಗ್ಗೆ ಕೇಳ್ತಾರೆ, ಸಾಫ್ಟ್ವೇರ್ ಡಿವೈಸಸ್ ಅಲ್ಲ, ಸಾರಿ. ನೆಕ್ಸ್ಟು ಮೆಮೊರಿ ಆರ್ಗನೈಸೇಷನ್ ಬಗ್ಗೆ ಕೇಳ್ತಾರೆ, ರ್ಯಾಮ್, ರಾಮ್ ಇದ್ರ ಮೇಲೆಲ್ಲ ಕ್ವಶನ್ ಇರುತ್ತೆ. ಕಂಪ್ಯೂಟರ್ ಸಾಫ್ಟ್ವೇರ್ ಬಗ್ಗೆ ಕ್ವಶನ್ ಕೇಳ್ತಾರೆ, ಕಂಪ್ಯೂಟರ್ ಹಾರ್ಡ್ವೇರ್ ಬಗ್ಗೆ ಕ್ವಶನ್ ಕೇಳ್ತಾರೆ. ನೆಕ್ಸ್ಟು ಬೇಸಿಕ್ಸ್ ಆಫ್ ಇಂಟರ್ನೆಟ್ ನೆಟ್ವರ್ಕ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ, ಆಪರೇಟಿಂಗ್ ಸಿಸ್ಟಮ್ ಮೇಲೆ ಇರುತ್ತೆ, MS ಆಫೀಸ್ ಮೇಲೆ ಇರುತ್ತೆ. ನೆಕ್ಸ್ಟ್ MS ಆಫೀಸ್ ಅಂದರೆ ನಿಮಗೆ ಇದರಲ್ಲಿ MS ವರ್ಡ್, ಎಕ್ಸೆಲ್, ನೆಕ್ಸ್ಟು ಪವರ್ ಪಾಯಿಂಟ್ 3 ಇಂಪಾರ್ಟೆಂಟು. ಸೊ ಔಟ್ಲುಕ್ ಕೂಡ ಕೇಳ್ತಿದ್ದಾರೆ, ಸೊ ಔಟ್ಲುಕ್ ಕೂಡ ನೋಡ್ಕೋಬೇಕು. ನೆಕ್ಸ್ಟು MS ವಿಂಡೋಸ್ ಬಗ್ಗೆ ಕೇಳ್ತಾರೆ. ಕಂಪ್ಯೂಟರ್ ಆ್ಯಂಡ್ ನೆಟ್ವರ್ಕ್ ಸೆಕ್ಯೂರಿಟಿಯಲ್ಲಿ ನಿಮಗೆ ಸೈಬರ್ ಸೆಕ್ಯೂರಿಟಿ ಮೇಲೆ ಎವ್ರಿ ಎಕ್ಸಾಮಲ್ಲಿ 1 ಅಥವಾ 2 ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ಕ್ವಶನ್ ಕೇಳ್ತಾರೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಮೇಲೆ DBMS ಮೇಲೆ ಕ್ವಶನ್ ಕೇಳ್ತಾರೆ, ಟೆಕ್ನಾಲಜೀಸ್ ಆ್ಯಂಡ್ ಟರ್ಮ್ಸ್ ಯೂಸ್ಡ್ ಇನ್ ಇಂಟರ್ನೆಟ್ ಬ್ಯಾಂಕಿಂಗ್ ಇದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಈಗ ನಿಮಗೆ ಹೊಸ ಟೆಕ್ನಾಲಜಿ ಯಾವುದಾದ್ರು ನ್ಯೂಸಲ್ಲಿದ್ದರೆ, ಈಗ ರೀಸೆಂಟಾಗಿ ನಡೆದಿರುವಂಥ KE ಅವರು ಏನು ಮಾಡಿದರು ಅಂದರೆ, ಜನರೇಟಿವ್ ಈಗ ChatGPT ಏನಿದೆ ಇದ್ರ ಫುಲ್ ಫಾರ್ಮ್ ಕೇಳಿದರು. ಓಕೆ, ನೆಕ್ಸ್ಟ್ ಅದಾದಮೇಲೆ ಇದರಲ್ಲಿರುವಂಥ ಕೆಳಗಡೆ ಯಾವ್ದ್ಯಾವುದು AI ಟೂಲ್ಸ್ ಅಂತ ಕ್ವಶನ್ ಕೇಳಿ ನಿಮಗೆ ಜೆಮಿನಿ ಕೊಟ್ಟಿದ್ರು, ಡೀಪ್ ಸೀಕ್ ಕೊಟ್ಟಿದ್ರು, ಆಮೇಲೆ ChatGPT ಕೊಟ್ಟಿದ್ರು. ಸೊ ಈ ಥರ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹೊಸ ಟೆಕ್ನಾಲಜೀಸ್ ಏನೇನು ನ್ಯೂಸಲ್ಲಿದೆ ಅದನ್ನು ನೀವು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದಕ್ಕೆ ಇದೇನಾಗುತ್ತೆ, ನಿಮಗೆ ಅಪ್ಡೇಟೆಡ್ ಬುಕ್ಕನ್ನು ಓದಿದರೆ ಮಾತ್ರ ಇದೆಲ್ಲ ಇರುತ್ತೆ. ನೆಕ್ಸ್ಟ್ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಏನೇನು ಆಗ್ತಿದೆ ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ನಾನು ಹೇಳಿದ್ನಲ್ಲ, AI ಡೆವಲಪ್ಮೆಂಟ್ ಆಗ್ತಿದೆ, ಮಷಿನ್ ಲರ್ನಿಂಗ್ ಡೆವಲಪ್ಮೆಂಟ್ ಆಗ್ತಿದೆ, ಲಾರ್ಜ್ ಲ್ಯಾಂಗ್ವೇಜ್ ಮಾಡ್ಯೂಲ್ಸ್ ಅಂತ LLMs ಅಂತ ನ್ಯೂಸಲ್ಲಿದೆ. ಸೊ ಅದೆಲ್ಲ ಅಂದರೆ ಏನು ಎಂತ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನಂಬರ್ ಸಿಸ್ಟಮ್ ಅಂತಂದರೆ ನಿಮಗೆ ಬೈನರಿಯಿಂದ ಡೆಸಿಮಲಿಂದ ಬೈನರಿಗೆ, ಆಕ್ಟಲಿಗೆ, ಹೆಕ್ಸಾಡೆಸಿಮಲಿಗೆ ಕನ್ವರ್ಟ್ ಮಾಡುವಂಥ ಕ್ವಶನ್ ಕೇಳ್ತಾರೆ. ಬೈನರಿ ಸಿಸ್ಟಮ್. ಲಾಜಿಕ್ ಗೇಟ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ, ಆ್ಯಂಡ್ ಗೇಟ್, ಆರ್ ಗೇಟ್ ಮತ್ತು ನ್ಯಾಂಡ್ ಗೇಟ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಸೊ ಗೇಟ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಅದ್ರ ಜೊತೆಗೆ ಕನ್ನಡ ನುಡಿ ಟೈಪಿಂಗ್ ಮೇಲೆ ಕೂಡ ಕ್ವಶನ್ ಬಂದಿರುತ್ತೆ. 17 ಟಾಪಿಕ್ಕಿಂದ ನಿಮಗೆ 30 ಕ್ವಶನ್ಸು ಆಸ್ಪಾಸಲ್ಲಿ ಕ್ವಶನ್ಸ್ ಬರುತ್ತೆ. ಸೊ ನಿಮಗೆ ಇದು ಏನಾಗುತ್ತೆ ಅಂದರೆ, ಸಿಲೆಬಸ್ಸನ್ನು ಕಂಪ್ಲೀಟಾಗಿ ನಾವು ಡಿಕೋಡ್ ಮಾಡಿದ್ದೀವಿ, ಅಂದರೆ ಟಾಪಿಕ್ ವೈಸ್ ಡಿಕೋಡ್ ಮಾಡಿದ್ದೀವಿ. ನೀವು ಈಗೇನು ಮಾಡಬೇಕು ಅಂದರೆ, ಒಂದೊಂದೇ ಟಾಪಿಕ್ ಎತ್ಕೋಬೇಕು, ಅದನ್ನು ಕಂಪ್ಲೀಟಾಗಿ ಪ್ರಿಪೇರ್ ಮಾಡಬೇಕು, ಅದನ್ನು ಡನ್ ಮಾಡಬೇಕು. ನೆಕ್ಸ್ಟ್ ಒಂದು ಟಾಪಿಕ್ ಎತ್ಕೋಬೇಕು, ಪ್ರಿಪೇರ್ ಮಾಡಬೇಕು. ಒಂದು ಬುಕ್ಕನ್ನ ಫಿಕ್ಸ್ ಮಾಡಿ, ನಾ ಬುಕ್ ಬಗ್ಗೆ ಒಂದು ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಸೊ ಆ ವಿಡಿಯೋ ನೋಡಿ ಆ ಬುಕ್ಕನ್ನ ಒಂದು ಪರ್ಚೇಸ್ ಮಾಡಿ, ಅದು ಒಂದನ್ನೇ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡಿ. ನಿಮಗೆ ಟೆಸ್ಟ್ ಸೀರೀಸ್ದು ಏನಾದರೂ ಅವಶ್ಯಕತೆ ಇದ್ದರೆ ಈ ವಿಡಿಯೋ ಕೆಳಗಡೆ ಗ್ರೂಪ್ C ಟೆಸ್ಟ್ ಸೀರೀಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾವು ಟೆಸ್ಟ್ ಸೀರೀಸ್ ಕೂಡ ಕಂಡಕ್ಟ್ ಮಾಡ್ತೀವಿ. ಆಮೇಲೆ ಈಗ PC ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋರಿಗೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. PC ಎಕ್ಸಾಮಿಗೆ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದೀರಿ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ, ಅದ್ರ ಈಗ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಸೊ PC ಎಕ್ಸಾಮಿಗೆ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಕಡೆಯಿಂದ
ಏನು ನಿಮಗೆ ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಸ್ಕಾಲರ್ಶಿಪ್ ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಸ್ಕಾಲರ್ಶಿಪ್ ಟೆಸ್ಟ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಏನು ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗಿ ಸ್ಟೇಟ್ ಕ್ರಾಫ್ಟ್ದು, ಅದ್ರ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ. ಸೊ ಟೆಸ್ಟ್ ಸೀರೀಸ್ಗೆ ಅಟೆಂಡ್ ಆಗಿ ಸ್ಕಾಲರ್ಶಿಪ್ ತೊಗೊಳ್ಳೋರಿಗೆ ಸ್ಟೇಟ್ ಕ್ರಾಫ್ಟ್ IAS ಏನೇನು ಮಟೀರಿಯಲ್ಸ್ ಇದೆ, ನಿಮಗೆ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಇರ್ಬೋದು, ಅಥವಾ ನಿಮಗೆ ಕಂಪ್ಯೂಟರ್ MCQ 1200 ಮೋಸ್ಟ್ ಇಂಪಾರ್ಟೆಂಟ್ MCQ ಇರ್ಬೋದು, ಆಮೇಲೆ ಬೇರೆ ಬೇರೆ ಕರೆಂಟ್ ಅಫೇರ್ಸು, ಎಕನಾಮಿಕ್ ಸರ್ವೆ, ಬಜೆಟ್, ಇದೆಲ್ಲ ಬುಕ್ಸ್ ಏನು ರೆಡಿಯಾಗಿದೆ ಅದೆಲ್ಲ ಫ್ರೀಯಾಗಿ ಕೊಡಲಾಗುತ್ತೆ. ಅದ್ರ ಜೊತೆಗೆ ನಿಮಗೆ ಟೆಸ್ಟ್ ಸೀರೀಸಲ್ಲಿ ಏನು ಡಿಸ್ಕೌಂಟ್ ಕೂಡ ಇರುತ್ತೆ. ಓಕೆ, ಇಷ್ಟಕ್ಕೆ ಈ ಸಿಲೆಬಸ್ ಡಿಕೋಡ್ ವಿಡಿಯೋ ಮುಗಿಯುತ್ತೆ. ಸೊ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಜೊತೆಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಹೊಸ ಕೋರ್ಸ್ ಬೇಕು ಅಂದರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆ ವಿಡಿಯೋನ ಮಾಡೋಣ. ಥ್ಯಾಂಕ್ ಯು.